श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम्। जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಜಿಜ್ಞಾಸುಗಳು ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ನಾವು ಕೈಗೆತ್ತಿಕೊಂಡು 9ನೇ ಸ್ಕಂದದ 10ನೇ ಅಧ್ಯಾಯ ಆ ಹಂತದಲ್ಲಿದ್ದೇವೆ. ವೈವಸ್ವತ ಮನ್ವಂತರದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಬರುವಂತಹ ರಾಜರುಗಳ ಕಥೆ ಹೇಳ್ತಾ ಇದ್ದಾಗ ರಾಮಾವತಾರ ಆಗತ್ತೆ. ಆ ರಾಮಾವತಾರದ ಕಥೆಯನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ದಿವಸ ಪಾಠದಲ್ಲಿ ಚರ್ಚೆ ಮಾಡದಂತೆ ರಾಮಾಯಣ ವಾಲ್ಮೀಕಿ ವಿರಚಿತವಾಗಿರುವಂತಹ ರಾಮಾಯಣ ಕಾವ್ಯ ಅದು ಪರಮ ಪ್ರಮಾಣವಾದದ್ದು. ಆದರೆ ಅದು ಕಾವ್ಯದ ಶೈಲಿಯಲ್ಲಿ ಬರೆದಿರುವುದರಿಂದ ರಾಮ ಒಬ್ಬ ಕಾಲ್ಪನಿಕ ಪುರುಷ ಅನ್ನೋ ರೀತಿಯಲ್ಲಿ ಯಾರಾದರೂ ಚಿಂತನೆ ಮಾಡುವಂತಹ ಸಾಹಸ ಮಾಡಿದ್ದಾದರೆ ಅದಕ್ಕೆ ಅದು ದುಸ್ಸಾಹಸವೇ ಸರಿ ಅಂತ ತೋರಿಸೋದಕ್ಕೆ ಶ್ರೀಮದ್ ಭಾಗವತ ಇತ್ಯಾದಿ ಅನೇಕ ಪುರಾಣಗಳಲ್ಲಿ ರಾಮಾವತಾರದ ಕಥೆ ಇದೆ. ರಾಮಾಯಣದಲ್ಲಿ ಕಥೆಯ ಮೂಲ ಒಂದು ಎಳೆ ಏನಿದೆಯೋ, ಅಂದ್ರೆ ಮುಖ್ಯ ಕಥಾವಾಹಿನಿ ಏನಿದೆಯೋ, ಅದೇ ಕಥಾವಾಹಿನಿಯೇನೆ ಹೆಚ್ಚು ಕಡಿಮೆ ಎಲ್ಲಾ ಪುರಾಣಗಳಲ್ಲೂ ಇದೆ. ಆದ್ದರಿಂದ ಪುರಾಣಗಳಲ್ಲಿ ಹೇಳಿರುವ ರಾಮ ಬೇರೆ, ಈ ರಾಮಾಯಣದಲ್ಲಿ ಹೇಳಿರುವ ರಾಮ ಬೇರೆ ಅನ್ನುವಂತಹ ಕುತಂತ್ರದ ಬುದ್ಧಿಗೆ ಅವಕಾಶ ಇಲ್ಲ. ಆದ್ದರಿಂದ ನಮಗೆ ಖಾತ್ರಿಯಾಗುವಂತಹ ವಿಷಯ ಏನು, ರಾಮಾಯಣ ಇದು ಕಾವ್ಯಮಯವಾಗಿದ್ರು ಕಾಲ್ಪನಿಕವಂತೂ ಅಲ್ಲ. ಪುರಾಣ ಪ್ರಸಿದ್ಧವಾಗಿರುವಂತಹದ್ದು. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 2 ಅಧ್ಯಾಯ ರಾಮಾವತಾರಕ್ಕೋಸ್ಕರ ಮೀಸಲಾಗಿಟ್ಟಿರುವಂತಹದ್ದು. ನೋಡ್ತಾ ನೋಡ್ತಾ ನಾವು ರಾಮಾಯಣಕ್ಕೂ ಭಾಗವತಕ್ಕೂ ಇರುವಂತಹ ಸ್ವಲ್ಪ ವ್ಯತ್ಯಾಸಗಳನ್ನ, ಅಂದ್ರೆ ಯಾವುದೋ ಒಂದು ಘಟನೆಯ ಬಗ್ಗೆ ಇರುವಂತಹ ವ್ಯತ್ಯಾಸವನ್ನು ನಾವು ನೋಡಿದ್ವಿ. ಹಾಗೇನೆ ಸಮುದ್ರ ರಾಜನ ಅವನ
ಮೊದಲು ಸಹಕಾರ ಕೊಡದೇ ಇರುವಾಗ ಪೂಜೆ, ಆಮೇಲೆ ಉಪವಾಸ, ಆಗ್ರಹ ಇತ್ಯಾದಿಗಳೆಲ್ಲ ಮಾಡಿ ಕೊನೆಗೆ ರಾಮನು ಕೋಪಾವಿಷ್ಟವಾಗಿ ಬಾಣ ಹೊಡೆಯೋದಕ್ಕೆ ಪ್ರಾರಂಭವಾದಾಗ ಸಮುದ್ರಾದಿ ಶರಣಾಗತರಾಗ್ತಾನೆ. ಆವಾಗ ತಾವೆಲ್ಲರೂ ಈ ಸಮುದ್ರದ ಮೇಲೆ ಸೇತುವೆಗಳನ್ನು ಕಟ್ಕೊಂಡು ಹೋಗಬಹುದು ಅನ್ನುವಂತಹ ರೀತಿಯಲ್ಲಿ ಅನುಮತಿ ಮತ್ತು ಸಹಕಾರವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಭಾಗವತದಲ್ಲಿ ಬರುವಂತಹ ವರ್ಣನೆ ಅಂದ್ರೆ ಸುತ್ತಮುತ್ತಲು ಇರುವಂತಹ ಪರ್ವತಗಳನ್ನ ಕಿತ್ಕೊಂಡು ಬಂದು ಸಮುದ್ರದ ಮಧ್ಯದಲ್ಲಿ ಹಾಕಿ ದಾರಿ ಮಾಡಿದ್ರು ಅಂತ, ಸೇತುವೆ ಕಟ್ಟಿದ್ರು ಅಂತ ಆಗತ್ತೆ. ನಾವು ಸೇತುವೆ, ರಾಮ ಸೇತು ಅಂತ ಸೇತುವೆ ಅಂತ ಅಂದಾಗ ಸಾಧಾರಣವಾಗಿ ಇಟ್ಟಿಗೆ ಅಥವಾ ಕಲ್ಲುಗಳು ಕಲ್ಪನೆ ಮಾಡಿರ್ತೀವಿ. ರಾಮಾಯಣದಲ್ಲಿ ನನಗಷ್ಟು ನೆನಪಿಲ್ಲ ಪರ್ವತ ಅನ್ನೋ ಪದ ಬಳಸಿದ್ದಾರೋ ಇಲ್ಲೋ ಅಂತ ಹೇಳಿ. ಆದರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ವಾನರರು ಅಕ್ಕಪಕ್ಕದಲ್ಲಿರುವಂತಹ ಪರ್ವತಗಳನ್ನೇ ಕಿತ್ಕೊಂಡು ಬಂದು ಅಲ್ಲಿ ಮಧ್ಯದಲ್ಲಿ, ಅದರ ಸಮುದ್ರ ಮಧ್ಯದಲ್ಲಿ ನಡೆದು ಹೋಗುವುದಕ್ಕೆ ಸೇತುವೆ ಮಾಡಿದ್ರು ಅಂತ. ಇದರ ಆಶಯ ಪರ್ವತದಂತಹ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ಕೊಂಡು ಬಂದ್ರು ಅಂತಲೂ ಆಗಬಹುದು. ರಾಮನ ಕಾರ್ಯಕ್ಕಾಗಿ ಎಂತಹ ಪರ್ವತನಾದರೂ ಕಿತ್ತಿಡುವಂತಹ ಶ್ರದ್ಧೆಯುಳ್ಳ ವಾನರ ಸೈನ್ಯ ಅವನ ಹತ್ರ ಜೊತೆಗಿತ್ತು ಅಂತ ನಾವು ಮಾತಾಡ್ತೀವಲ್ಲ. ನೀನೇನ್ ಬಹಳ ಗುಡ್ಡ ಕಡ್ದು ಹಾಕಿದ್ದೀಯಾ ಅಂತ ಹೇಳ್ತೀವಿ. ಬಹಳ ದೊಡ್ಡ ಸಾಧನೆ ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ ಕಡೆ ಈ ಗಾದೆ ಬಳಸ್ತಾರೆ, ಈ ಫ್ರೇಸ್ ಬಳಸ್ತಾರೆ, ನೀನೇನ್ ಬಹಳ ದೊಡ್ಡ ಗುಡ್ಡ ಕಡ್ದು ಹಾಕಿದ್ದೀಯಾ ಅಂತ. ಗುಡ್ಡ ಕಡ್ದು ಹಾಕೋದು ಅಂದ್ರೆ, ಗುಡ್ಡ ಅಂದ್ರೆ ಬೆಟ್ಟ, ಕಿತ್ ಹಾಕೋದು, ಕಿತ್ತಿಡೋದು ಅಂತ ಅಂದ್ರೆ ಬಹಳ ದೊಡ್ಡ ಕೆಲಸ ಮಾಡುವಾಗ ಆ ಪದ ಫ್ರೇಸ್ ಬಳಸ್ತಾರೆ. ಬಹುಶಃ ಅದು ಈ ವಾನರ ಸೈನ್ಯ ಮಾಡಿರುವ ಸೇತು ಬಂಧ ಈ ಸಂದರ್ಭದಿಂದ ನೋಡಿಯೇನೆ ಆ ಗಾದೆ ಅಥವಾ ಆ ಫ್ರೇಸ್ ಹುಟ್ಕೊಂಡಿರಬಹುದು ಅಂತ ನನ್ನ ಅನಿಸಿಕೆ. ಇರ್ಲಿ, ಆಮೇಲೆ ಆ ಮೂಲಕವಾಗಿ ಲಂಕಾ ಪ್ರವೇಶ ಮಾಡಿ ಎಲ್ಲ ವಾನರ ಸೈನ್ಯರು ಕೊನೆಯ ಪ್ರಯತ್ನ, ಶಾಂತಿಯ ಕೊನೆಯ ಪ್ರಯತ್ನ ಅನ್ನುವಂತಹ ರೂಪದಲ್ಲಿ ಸೈನ್ಯ ಪೂರ್ತಿ ಲಂಕಾಪಟ್ಟಣದ ದ್ವಾರ ಬಳಿ ಬಂದ್ರೂ ಆಕ್ರಮಣ ಮಾಡದೇನೆ ಶಾಂತಿಯ ಪ್ರಯತ್ನ ಅನ್ನೋ ರೀತಿಯಲ್ಲಿ ವಾರ್ತಾಲಾಪ ಅನ್ನುವಂಥದ್ದು ಏನಾಗುತ್ತೆ ಅಂಗದನ ಮೂಲಕ ಅದನ್ನೆಲ್ಲ ಮುಗಿಸಿ, ಭಾಗವತದಲ್ಲಿ ಅಂಗದನ ಪ್ರಸ್ತಾಪ ಇಲ್ಲ. ರಾಮಾಯಣದಲ್ಲಿ ಇದೆ. ಪಟ್ಟಣಕ್ಕೆ ಬಂದ್ರೂ ಅವನನ್ನು ಶಾಂತಿ ದೂತನಾಗಿ ಕಳಿಸಿದ್ದು ಅನ್ನುವಂಥದ್ದು. ಭಾಗವತದಲ್ಲಿ ಆ ವಿಷಯ ಇಲ್ಲ. ಆಮೇಲೆ ಆಕ್ರಮಣಾದಿಗಳು ನಡೆಯುವಾಗ ಬಹಳ ಉತ್ಸಾಹದಿಂದ ವಾನರ ಸೈನ್ಯ ಎಲ್ಲವನ್ನೂ ಸದೆ ಬಡಿತಾರೆ ಅಂತ ಎಲ್ಲ ರೂಪದಲ್ಲಿ ಹೇಳಿ ಯುದ್ಧದ ಬಗ್ಗೆ ಬಹಳ ವರ್ಣನೆಯನ್ನ ಮಾಡದೆ ಕೆಲವು ರಾವಣನಿಗೆ ಯುದ್ಧದಲ್ಲಿ ಸಹಾಯ ನೀಡಿರುವಂತಹ ಕೆಲವು ರಾಕ್ಷಸರ ಹೆಸರುಗಳನ್ನ ಪ್ರಸ್ತಾವ ಮಾಡ್ತಾರೆ. ನಿಕುಂಭ, ಧೂಮ್ರಾಕ್ಷ, ದುರ್ಮುಖ, ಸುರಾಂತಕ, ನರಾಂತಕ, ಪ್ರಹಸ್ತ, ಅತಿಕಾಯ, ವಿಕಂಪನ ಎನ್ನುವಂತಹ ಕೆಲವು ರಾಕ್ಷಸರ ಸೇನಾಧಿಪತಿಗಳು, ಅವರುಗಳ ಹೆಸರು ಪ್ರಸ್ತಾವ. ಇದರ ಜೊತೆಗೆ ರಾವಣನ ಮಗನಾದಂತಹ ಮೇಘನಾದ, ಅವನ ಮೂಲ ಹೆಸರು ಮೇಘನಾದ, ಅವನು ಇಂದ್ರನನ್ನ ಗೆದ್ದಿದ್ದ ಅನ್ನೋ ಕಾರಣಕ್ಕೆ ಇಂದ್ರಜಿತು ಅಂತ ಅವರಿಗೆ ಬಿರುದು. ತಮ್ಮನಾದ ಕುಂಭಕರ್ಣ, ಅವರೆಲ್ಲ ಹೆಸರು ಪ್ರಸ್ತಾಪ ಇದೆ. ಅವರೆಲ್ಲರ ಒಂದು ಯುದ್ಧದಲ್ಲಿ ಸೋಲು ಜೊತೆಗೆ ಸಾವು ಮುಗಿದ ಮೇಲೆ ಕೊನೆಗೆ ರಾವಣನೇ ಸ್ವತಃ ಯುದ್ಧಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಅವನು ತನ್ನ ಮಾಯಾವಿ ವಿದ್ಯೆಯನ್ನ ಬಳಸ್ತಾ ಪುಷ್ಪಕ ವಿಮಾನದಲ್ಲಿ ತಾನೇರಿ, ರಾಮನು ಭೂಮಿ ಮೇಲಿರ್ತಾನೆ, ಅವನು ಪುಷ್ಪಕ ವಿಮಾನವನ್ನು ಏರಿ ಯಾವ ಕಡೆಯಿಂದ ಬಾಣ ಬರ್ತಾ ಇದೆ ಅನ್ನೋದು ರಾಮನಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಅವನು ಪುಷ್ಪಕ ವಿಮಾನವೇರಿ ಆಕಾಶದಿಂದ, ಎಡಗಡೆಯಿಂದ, ಬಲಗಡೆಯಿಂದ, ಹಿಂದ್ಗಡೆಯಿಂದ
ಹೀಗೆ ಅವನ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದಂತಹ ಇಂದ್ರ, ಇಲ್ಲಿ ಒಂದಂಶ ಗಮನಿಸ್ಬೇಕು, ಭಾಗವತದಲ್ಲಿ ಇಲ್ಲ ಈ ಮಾತು, ಆದರೆ ಓದಿದ್ದೀನಿ ನಾನು. ಅಧ್ಯಾತ್ಮ ರಾಮಾಯಣದಲ್ಲಿ ಓದಿದ್ನೋ ಎಲ್ಲಿ ಓದಿದ್ದೀನೋ ನಾನು. ರಾಮ ರಾವಣರ ಯುದ್ಧ ನಡೀತಾ ಇದೆ, ಹೆಚ್ಚು ಕಡಿಮೆ 83 ದಿವಸ ಏನೋ ಯುದ್ಧ ನಡೀತು. ಅದರಲ್ಲಿ 80 ದಿವಸಗಳವರೆಗೆ ಮೇಲಿರುವಂತಹ ದೇವತೆಗಳು, ಇಂದ್ರಾದಿ ದೇವತೆಗಳು ಯಾರ ಪಕ್ಷ ಅಂತ ಹೇಳಿ ಸ್ಪಷ್ಟವಾಗಿ ತಮ್ಮ ನಿರ್ಣಯ ಇನ್ನು ಹೇಳಿದ್ದಿಲ್ವಂತೆ. ಯಾರ ಪರವಾಗಿದ್ದೀವಿ ನಾವು ಅಂತ ಹೇಳಿ. ಯಾಕೆಂದ್ರೆ ರಾಮನ ಮೇಲೆ ಭಕ್ತಿನೂ ಇದೆ, ಆದ್ರೆ ರಾವಣನ್ ಕಂಡ್ರೆ ಭಯಾನೂ ಇದೆ. ಹಾಗಾಗಿ ತಮ್ಮ ನಿಷ್ಠೆ ಯಾವ ಪಕ್ಷಕ್ಕೆ ಯಾವ ಕಡೆ ಅನ್ನೋದನ್ನ ಅವ್ರು 80 ದಿವಸದವರೆಗೂ ಸ್ಪಷ್ಟವಾಗಿ ತೋರಿಸ್ಕೊಂಡಿರ್ಲಿಲ್ವಂತೆ ದೇವತೆಗಳು. ಅದನ್ನ ಮೊಟ್ಟ ಮೊದಲು ತಮ್ಮ ನಿಲುವು ಅಥವಾ ತಮ್ಮ ಪಕ್ಷ ರಾಮನ ಕಡೆ ಅಂತ ಸ್ಪಷ್ಟ ಮಾಡಿರೋದು 80ನೆಯ ದಿವಸ ಯುದ್ಧ, 81ನೆಯ ದಿವಸ ಯುದ್ಧದಲ್ಲಿ ರಾವಣನು ಪ್ರತ್ಯಕ್ಷವಾಗಿ ರಾಮನ ಜೊತೆ ಬಂದಾಗ, ರಾವಣನ ಕಡೆ ಎಲ್ಲಾ ಸೈನ್ಯಗಳು ಹತವಾದಾಗ ರಾವಣನೇ ಪ್ರತ್ಯಕ್ಷ ಯುದ್ಧ ಮಾಡ್ಲಿಕ್ಕೆ ಬಂದಾಗ ಅವನಿಗೆ ಪುಷ್ಪಕ ವಿಮಾನದ ಮೇಲೆ ಕೂತು ರಾಮನನ್ನ ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ಗೊತ್ತಾಗದ ಹಾಗೆ ಬಾಣಗಳ ಸುರಿಮಳೆ ಸುರಿಸ್ತಾ ಇರುವಾಗ ಇಂದ್ರ ಇದನ್ನು ಕಂಡುಬಿಟ್ಟು ಆದಿತ್ಯ ರಥವನ್ನ ರಾಮದೇವರಿಗೆ ಅರ್ಪಣೆ ಮಾಡ್ತಾನೆ. ತನ್ಮೂಲಕವಾಗಿ ದೇವತೆಗಳು ನಾವು ರಾಮನ ಪಕ್ಷದ ಕಡೆ ಇದ್ದೇವೆ ಎನ್ನುವುದನ್ನ ಸ್ಪಷ್ಟ ತೋರಿಸ್ತಾರೆ. ಅಲ್ಲಿವರೆಗೂ ರಾವಣನ ಕಡೆಯಿಂದ ಭಯ ಮತ್ತು ರಾಮನ ಮೇಲೆ ಭಕ್ತಿ, ಇವೆರಡರ ಮಧ್ಯದಲ್ಲಿ ಅವ್ರು ಒದ್ದಾಡ್ತಾ ಇದ್ರು ಪಾಪ. ಅಕಸ್ಮಾತ್ ಯುದ್ಧದಲ್ಲಿ ರಾವಣ ಗೆದ್ದು ಬಿಟ್ರೆ ಈ ನಾವು ರಾಮನ್ ಪಕ್ಷ ಅಂತ ಅವನಿಗೆ ಗೊತ್ತಾದ್ರೆ ಆಮೇಲೆ ನಮ್ಮನ್ನ ಏನ್ ಮಾಡಿಯಾನೋ ಅನ್ನೋ ಭಯ ಅವರಿಗೆ ಇರ್ಲಿ. ರಾಮನ ಕೊಟ್ಟಂತಹ ಆದಿತ್ಯ ರಥವನ್ನ ಕೈಗೆ ಅದರ ಮೇಲೆ ಇಂದ್ರನು ಕೊಟ್ಟಂತಹ ಆದಿತ್ಯ ರಥದ ಮೇಲೆ ಶ್ರೀರಾಮನು ಹತ್ತಿ ರಾವಣನಿಗೆ ಸಮಾನವಾಗಿರುವಂತಹ ಎಲ್ಲಾ ಮಾಯಾವಿ ಅಸ್ತ್ರ ಶಸ್ತ್ರಗಳ ಎದುರಿಗೆ ನಿಂತು ಅವನು ಆಕಾಶಕ್ಕೆ ಹೋದ್ರೆ ಇವನು ಆಕಾಶಕ್ಕೆ, ಅವನು ಅಂತರಿಕ್ಷಕ್ಕೆ ಹೋದ್ರೆ ಇವನು ಅಂತರಿಕ್ಷ, ಅವನು ಭೂಮಿಗೆ ಬಂದ್ರೆ ಇವನು ಭೂಮಿಗೆ, ಹಾಗೆ ಸಮಾನವಾಗಿ ಉತ್ತರ ಕೊಡ್ತಾ ಎಲ್ಲಾ ಮಾಯಾವಿ ಕೌಶಲ್ಯಕ್ಕೆ ಉತ್ತರಗಳನ್ನ ಕೊಡ್ತಾ ದ್ವಂದ್ವ ಯುದ್ಧ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಸಾಧಾರಣವಾಗಿ ರಾವಣ ಅಂತ ಹೇಳಿದಾಗ 10 ತಲೆಯನ್ನ ಕಲ್ಪಿಸ್ಕೊಳ್ತೇವೆ. ಈ ಸಿನಿಮಾ ಇತ್ಯಾದಿಗಳಲ್ಲಿ, ಕಾರ್ಟೂನ್ಗಳಲ್ಲಿ, ಚಿತ್ರಗಳಲ್ಲಿ ರಾವಣನನ್ನ 10 ತಲೆಗಳು ಒಂದರ ಪಕ್ಕ ಒಂದು ಹೀಗೆ ಜೋಡಿಸಿರ್ತಾರೆ, ಆ ತರ ಗೊತ್ತಾಗ್ಲಿ ಅಂತ. ವಾಸ್ತವದಲ್ಲಿ 10 ತಲೆ ಅಂದ್ರೆ ಒಂದು ತಲೆ ಹೋದ್ಮೇಲೆ ಇನ್ನೊಂದು ತಲೆ ಬಂದು ಕೂಡೋದು ಆ ಜಾಗಕ್ಕೆ ಅನ್ನೋ ಅರ್ಥದಲ್ಲಿ 10 ಬಾರಿ ಅವನ ತಲೆ ಕತ್ತರಿಸಿದ್ರು, 9 ಬಾರಿ ಕತ್ತರಿಸಿದ್ರು ಅವನ ಪ್ರಾಣ ಏನು ಹೋಗ್ತಾ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಅವನಿಗೆ 10 ತಲೆ ಅಂತ ಒಂದು. ಇನ್ನೊಂದು, ರಾವಣನಿಗಿರುವಂತಹ ಬುದ್ಧಿವಂತಿಕೆಗೆ, ಅವನ ಜ್ಞಾನಕ್ಕೆ, ಅವನ ಅಧ್ಯಯನಕ್ಕೆ ಅವನಿಗೆ 10 ತಲೆ ಅಂತ ಹೇಳಿರುವಂತಹ ಪ್ರಸ್ತಾವವು ಇದೆ, ಅರ್ಥವೂ ಇದೆ. ಆದ್ರೆ ವಿಶೇಷ ಅಂದ್ರೆ ರಾವಣನಿಗೆ ಅವನ ಪ್ರಾಣ ಅವನ ಉದರದಲ್ಲಿ ಇತ್ತು, ಅದನ್ನ ವಿಭೀಷಣ ತಿಳಿಸ್ಕೊಟ್ಟ ರಾಮನಿಗೆ ಅನ್ನುವಂತಹ ಒಂದು ಮಾತು ಪ್ರಸಿದ್ಧಿ ಇದೆ. ಎಲ್ಲಿವರೆಗೂ ರಾಮ ತನ್ನ ಬಾಣದಿಂದ ರಾವಣನ ಉದರಕ್ಕೆ, ಅಂದ್ರೆ ಅವನ ಹತ್ರ ಆ ಉದರದಲ್ಲಿ ಅವನ ಅಮೃತ ಕಲಶವನ್ನು ಇಟ್ಕೊಂಡಿದ್ದ ಅನ್ನುವಂತಹ ಒಂದು ಮಾತು ಬರುತ್ತೆ. ಯಾವ ಪುರಾಣದಲ್ಲಿದೆ ಗೊತ್ತಿಲ್ಲ. ಈ ಪ್ರಸಿದ್ಧ ಕಥೆ ಇದು, ಈ ರಾಮಾಯಣದ ಬಗ್ಗೆ ಇರುವಂತಹದ್ದು. ಅಲ್ಲಿವರೆಗೂ ಅವನು ಸೋಲ್ಲೆ ಇಲ್ಲ, ಸಾಯ್ಲೇ ಇಲ್ಲ. ಕೊನೆಗೆ ವಿಭೀಷಣ ಹೇಳ್ತಾನೆ, ಇವನು ಅವನ ಹೊಕ್ಕಳಿನಲ್ಲಿ ಅಮೃತ ಕಲಶ ಇದೆ, ಅದನ್ನು ನೀನು ಸಂಹಾರ ಮಾಡಿದ್ರೆ ರಾವಣ ಸಾಯ್ತಾನೆ ಅಂತ ಹೇಳಿದಾಗ ಅಂತ. ಆದರೆ ಭಾಗವತದಲ್ಲಿ ರಾವಣನ ಸಂಹಾರ ಹಾಗಾಗೋದಿಲ್ಲ. ಏನು ಹೇಳ್ತಾರೆ ಅಂದ್ರೆ, ರಾವಣನ ವಕ್ಷಸ್ಥಲಕ್ಕೆ ಅಂತ, ಅಂದ್ರೆ ಎದೆ ಮೇಲೆ ಅಂತ, ವಕ್ಷಸ್ಥಲಕ್ಕೆ ಬಾಣವನ್ನ ಬಿಟ್ಟಾಗ ಅದು ವಕ್ಷಸ್ಥಲವನ್ನ ಭೇದಿಸಿಕೊಂಡು ಹೋಯ್ತು ಅಂತ, ಅಂದ್ರೆ ಎದೆ ಮೇಲೆ ಬಾಣ ಹೊಡೆದು ಅವನು ಸಾವಾಯ್ತು ಅಂತ. ಆ ಪ್ರಕಾರ
ಯಾವ ರೀತಿ ಅದನ್ನು ವರ್ಣನೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಪುಷ್ಪಕ ವಿಮಾನದ ಮೇಲೆ ಕೂತಿದ್ದ, ರಾಮ ಆದಿತ್ಯ ರಥದ ಮೇಲಿದ್ದ. ಅವನ ಬಾಣದಿಂದ ರಾವಣನ ವಕ್ಷಸ್ಥಳ ಭೇದಿಸಿದಾಗ ಅವನು ಪ್ರಾಣ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದ, ಪುಷ್ಪಕ ವಿಮಾನದ ಮೇಲೆ ಕೆಳಗಡೆ ಬಿದ್ದ. ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಸುಂದರವಾದ ಉಪಮೆ ಕೊಟ್ಟು, ಯಾವ ರೀತಿ ಮನುಷ್ಯ ಅವನ ಪುಣ್ಯ ಮುಗಿದ ಮೇಲೆ ಸ್ವರ್ಗದಿಂದ ಕೆಳಗಡೆ ಬೀಳುತ್ತಾನೆಯೋ, ಹಾಗೆ ರಾವಣನು ರಾಮನ ಬಾಣ ಅವನ ವಕ್ಷಸ್ಥಲವನ್ನ ಭೇದಿಸಿದಾಗ ಆ ಪುಷ್ಪಕ ವಿಮಾನದಿಂದ ಕೆಳಗಡೆ ಬಿದ್ದನು ಅನ್ನುವಂತಹದ್ದು. ಹೀಗೆ ಬಿದ್ದಂತಹ ರಾವಣನ ಶರೀರವನ್ನ ಅಥವಾ ಅವನ ಶವವನ್ನ ನೋಡಿ ಎಲ್ಲಾ ವಾನರ ಸೈನ್ಯ ಆ ಶವದ ಮೇಲೆ ವಿಕೃತವಾದ ನರ್ತನ ಮಾಡೋದಕ್ಕೆ ಶುರು ಮಾಡಿದಂತೆ. ಶವದ ಸುತ್ತಮುತ್ತಲು ವಿಕೃತವಾದ ನರ್ತನ ಮಾಡೋದಕ್ಕೆ ಶುರು ಮಾಡಿದ್ರಂತೆ, ಅಂದ್ರೆ ಅವರಿಗೆ ಹೀಯಾಳಿಸೋದು ಅಂತ. ಆ ಸಂದರ್ಭದಲ್ಲಿ ಅಂದ್ರೆ ರಾವಣನನ್ನ ಗೆದ್ದು ಬಿಟ್ವಿ ನಾವು, ಇನ್ನೇನು ಅನ್ನುವಂತ ಉತ್ಸಾಹನೂ ಇರಬಹುದು, ಜೊತೆಗೆ ಅವನನ್ನು ಸೋಲಿಸಿದ್ವಿ ಅನ್ನುವಂತಹದ್ದು, ಅವನು ಮಾಡಿರುವಂತಹ ದುಷ್ಟ ಕೆಲಸಗಳಿಗೆ ಒಂದ್ ರೀತಿ ಸಿಟ್ಟಿನ ಪ್ರದರ್ಶನ ಇರಬಹುದೇನೋ. ಆ ಶವದ ಸುತ್ತಮುತ್ತಲು ವಿಕಾರವಾಗಿ ನರ್ತನ ಮಾಡ್ತಾ ಇದ್ದಂತೆ. ಆದಾಗ ರಾಮ ಕೋಪಿಸ್ಕೊಂಡು, ವಾನರ ಸೈನ್ಯದ ಮೇಲೆ ಕೋಪಿಸ್ಕೊಂಡು ಹೇಳ್ತಾನೆ, ಇವನ ಶವವನ್ನ ಗೌರವಯುತವಾಗಿ ಶತ್ರು ಪಾಳಯದಲ್ಲಿ ಕಳಿಸ್ಕೊಡ್ರಿ, ಅವನಿಗೆ ಅಂತ್ಯ ಸಂಸ್ಕಾರ ಹೇಗೆ ನಡಿಬೇಕು ಹಾಗೆ ನಡಿಬೇಕು ಅನ್ನೋ ಆಶಯದಲ್ಲಿ ಇದನ್ನ ಶವವನ್ನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ರಾಮಾಯಣದಲ್ಲಿ ಒಂದು ಶ್ಲೋಕ ಇದೆ, ಭಾಗವತದಲ್ಲಿ ಹೆಚ್ಚು ಕಡಿಮೆ ಅದೇ ಅರ್ಥದ ಶ್ಲೋಕ ಇದೆ. ಮರಣಾಂತಾನಿ ವೈರಾಣಿ ಅನ್ನುವಂತಹದ್ದು. ನಮ್ಮ ವೈರ ಏನ ಇದ್ರು, ವೈರತ್ವ ದ್ವೇಷ ಏನಿದ್ರು ಮರಣದವರೆಗೆ ಮಾತ್ರ ಅಂತ ಹೇಳಿರುವಂಥದ್ದು. ಒಂದು ಬಾರಿ ಮರಣ ಅಂತ ಆದ್ಮೇಲೆ ಮುಂದಿನ ಸಂಸ್ಕಾರಾದಿಗಳು ಗೌರವಯುತವಾಗಿ ನಡೀಬೇಕು. ನಮ್ಮ ವೈಷಮ್ಯ, ದ್ವೇಷ, ವೈರತ್ವ ಎಲ್ಲವನ್ನೂ ಮರಿಬೇಕು, ಮರೆತು ಬಿಟ್ಟು ಮುಂದಿನ ಕಾರ್ಯ ಮಾಡಬೇಕು ಅನ್ನುವಂತಹ ಬಹಳ ದೊಡ್ಡ ಸಂದೇಶ ರಾಮನ ಪಾತ್ರದ ಮೂಲಕ ಸಿಗ್ತದೆ. ಆದ್ರಿಂದಲೇನೆ ನಾವು ನೋಡ್ತೀವಿ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳುವಂತಹದ್ದು. ಧರ್ಮ ಮೂರ್ತಿವೆತ್ತ ರೂಪದಲ್ಲಿ ಬಂದ್ರೆ ಅದು ರಾಮನೇ ಆಗಿರ್ತಾನೆ ಅನ್ನೋ ಅರ್ಥದಲ್ಲಿ. ಅವನ ಪ್ರತಿಯೊಂದು ಹೆಜ್ಜೆಯು ಧರ್ಮ ಸಂದೇಶವನ್ನು ನಮಗೆ ನೀಡುತ್ತಾ ಇರ್ತದೆ. ವಿಭೀಷಣನ ಕಡೆಯಿಂದ ಸ್ವತಃ ರಾಮನೇ ನಿಂತುಬಿಟ್ಟು ಅವನ ಅಂತ್ಯ ಸಂಸ್ಕಾರಾದಿಗಳು ಚಾಚು ತಪ್ಪದೆ ಎಲ್ಲವನ್ನ ನಡೆಸ್ಕೊಡ್ತಾನೆ. ಅಂತ್ಯ ಸಂಸ್ಕಾರಾದಿಗಳು ನಡೆಸಿದ ಮೇಲೆ ರಾಜ್ಯ ಅರಾಜಕವಾಗಬಾರದು ಅನ್ನೋ ಕಾರಣದಿಂದ ಸ್ವತಃ ರಾಮನೇ ನಿಂತು ವಿಭೀಷಣನಿಗೆ ಲಂಕಾ ಪಟ್ಟಣದ, ಲಂಕಾ ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ಆಮೇಲೆ ಅಲ್ಲಿಂದ ಆ ರಾವಣನ ಪುಷ್ಪಕ ವಿಮಾನದಲ್ಲಿ ವಿಭೀಷಣ ಆ ಪುಷ್ಪಕ ವಿಮಾನವನ್ನ ರಾಮನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಆ ಪುಷ್ಪಕ ವಿಮಾನದಲ್ಲಿ ಸೀತೆ, ಲಕ್ಷ್ಮಣ ಮತ್ತು ಹನುಮಂತ, ಇನ್ನು ಕೆಲವರು ಕಪಿ ನಾಯಕರು, ವಾನರ ನಾಯಕರು, ಅವ್ರ ಜೊತೆ ಸೇರಿಸ್ಕೊಂಡು ಆಕಾಶ ಮಾರ್ಗದಲ್ಲಿ ಅಯೋಧ್ಯೆಗೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಾರ್ಗದುದ್ದಕ್ಕೂ ಆಕಾಶದ ಮೇಲಿಂದ ದೇವತೆಗಳು ಇಕ್ಕೆಲಗಳಲ್ಲಿ ನಿಂತು ಅವರ ಪುಷ್ಪವೃಷ್ಟಿ ಸುರಿಸುವಂತಹ ದೃಶ್ಯ ನಾವು ನೋಡ್ತೇವೆ. ಬಂದಂತಹ ರಾಮ ನೇರವಾಗಿ ಅಯೋಧ್ಯೆಗೆ ಹೋಗದೇನೆ ನಂದಿ ಗ್ರಾಮಕ್ಕೆ ಹೋಗ್ತಾನೆ. ಅಲ್ಲಿ ಅವನ ತಮ್ಮ ಭರತ ರಾಮನಿಗೋಸ್ಕರವಾಗಿ ತನ್ನ ತಾಯಿಯ ಕುತಂತ್ರದಿಂದ ಅಥವಾ ಮಗನ ಮೇಲಿರುವಂತಹ ಅತಿ ವ್ಯಾಮೋಹದಿಂದ ರಾಮನಿಗೆ ವನವಾಸ ತಂದಿಟ್ಟು ಆ ರಾಜ್ಯಭಾರವನ್ನೆಲ್ಲ ಅಥವಾ ರಾಜ್ಯ ಸುಖವನ್ನ ತನ್ನ ಮಗನಿಗೆ ಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಕೈಕೇಯಾದೇವಿ ಏನು ಕುತಂತ್ರ ಮಾಡಿದ್ಲೋ ಅದು ಭರತನಿಗೆ ಸುತರಾಮ್ ಇಷ್ಟ ಆಗಿರ್ಲಿಲ್ಲ. ಆದ್ರಿಂದ ಅಣ್ಣನಿಗಿಲ್ಲದೆ ಇರುವಂತಹ ಸುಖ ನನಗೂ ಬೇಡ ಅನ್ನೋ ಕಾರಣದಿಂದ ಅವನು ರಾಮನ ಪಾದುಕೆಯನ್ನು ತೆಗೆದುಕೊಂಡು ಬಂದು ಆ ಪಾದುಕೆಯನ್ನ ಸಿಂಹಾಸನದ ಮೇಲಿಟ್ಟು ತಾನು ಪಕ್ಕದಲ್ಲಿ ಇರುವಂತಹ ನಂದಿಗ್ರಾಮ ಎನ್ನುವಂತಹ ಒಂದು ಪುಟ್ಟ ಹಳ್ಳಿನಲ್ಲಿ ಗುಡಿಸಿಲಿನಲ್ಲಿ ನಾರಮಡೆ ಉಟ್ಕೊಂಡು ಜಟೆ ಬಿಟ್ಕೊಂಡು ಚಾಪೆ ಮೇಲೆ ಅಂದ್ರೆ ಕೃಷ್ಣಾಜಲದ ಮೇಲೆ ಮಲಗುವಂತಹ, ಅದು 14 ವರ್ಷಗಳವರೆಗೆ ಸತತವಾಗಿ ಈ ರೀತಿಯಾಗಿರುವಂತಹ ಒಂದು ಬಹಳ ಕಠಿಣವಾಗಿರುವಂತಹ ದೀಕ್ಷೆ ತರ ಅವನು ತೆಗೆದುಕೊಂಡಿದ್ದ. ಆಡಳಿತ ಏನೋ ನಡೆಸ್ತಾ ಇದ್ದ ರಾಮನ ಹೆಸರಲ್ಲಿ,
ಅವನಿರುವಂತಹ ಯಾವ ರಾಜನಿಗೆ ಬೇಕಾಗಿರುವಂತಹ ಯಾವ ಸುಖವನ್ನು ಅವನು ಅನುಭವಿಸ್ತಾ ಇರಲಿಲ್ಲ. ಭಾಗವತದಲ್ಲಿ ಹೇಳ್ತಾರೆ, ಅವನು ಗೋಮೂತ್ರದಲ್ಲಿ ಬೇಯಿಸಿರುವಂತಹ ಜವೆ ಗೋಧಿಯ ಅನ್ನವನ್ನ ಊಟ ಮಾಡ್ತಾ ಇದ್ದ ಅಂತ. ಗೋಮೂತ್ರದಲ್ಲಿ ಬೇಯಿಸಿರುವಂತಹ ಜವೆ ಗೋಧಿ ಅಷ್ಟು ಮಾತ್ರ ಅವನು ಊಟ ಮಾಡ್ತಿದ್ದ, ಅದು ಒಂದು ಬಾರಿ ಮಾತ್ರ, ಏಕಭುಕ್ತವಾಗಿ ಮಾತ್ರ ಅನ್ನಂತೆ. ಅಂತಹ ಅಣ್ಣನ ಆ, ಗೌರವ, ಪ್ರೀತಿ ಅಥವಾ ಭ್ರಾತೃ ಪ್ರೇಮಕ್ಕೆ ನೆನಪಿಸಿಕೊಂಡು ರಾಮ ನೇರವಾಗಿ ಆ ಒಂದು ನಂದಿಗ್ರಾಮಕ್ಕೆ ಬರ್ತಾನೆ. ಆವಾಗ ಭರತ ಮತ್ತು ರಾಮರ ಆಲಿಂಗನಗೊಳ್ಳುತ್ತಾರೆ. ಸ್ವತಃ ರಾಮನೇ ನಿಂತು ಆ ಭರತನ ಜಟೆ ಇತ್ಯಾದಿಗಳನ್ನೆಲ್ಲವನ್ನು ಕ್ಷೌರ ಮಾಡಿಸಿ ಅವನಿಗೆ ಮತ್ತೆ ಒಳ್ಳೆಯ ಮಂಗಳ ಸ್ನಾನಾದಿಗಳನ್ನ ಮಾಡಿಸಿ ಒಳ್ಳೆಯ ವಸ್ತ್ರಾದಿಗಳು ಆಭೂಷಣಾದಿಗಳನ್ನ ಕೊಟ್ಟು ಅಲ್ಲಿಂದ ಅವನಿಗೆ ತನ್ನ ಜೊತೆಗೆ ಕರೆದುಕೊಂಡು ಬರುತ್ತಾರೆ. ಅಂದ್ರೆ ಭರತನು ಅವ್ರ ಜೊತೆ ಸೇರಿಬಿಟ್ಟು ನಂದಿಗ್ರಾಮದಿಂದ ಅಯೋಧ್ಯೆಯವರೆಗೆ ಅವನ ಸ್ವಾಗತದ ಏರ್ಪಾಟು ಮಾಡ್ತಾರೆ. ಗ್ರಾಮ ಜನರೆಲ್ಲರೂ 14 ವರ್ಷಗಳ ಹಿಂದೆ ನೋಡಿದ್ದು ನಮ್ಮ ಈ ರಾಜಕುಮಾರನನ್ನ, ಯುವರಾಜನನ್ನ, ಇವಾಗ ಹೇಗಿದ್ದಾನೋ ಆಗತಾನೆ ಹೊಸದಾಗಿ ಮದುವೆಯಾಗಿ ಬಂದಂತಹ ಸೀತೆ, ನಮ್ಮ ಯುವರಾಣಿಯನ್ನ 14 ವರ್ಷದ ಹಿಂದೆ ನೋಡಿದ್ವಿ. ಲಕ್ಷ್ಮಣನನ್ನ 14 ವರ್ಷದ ಹಿಂದೆ ನೋಡಿದ್ವಿ. ಅವರು ಈಗ ಹೇಗಿದ್ದಾರೋ ಅನ್ನೋ ರೀತಿಯಲ್ಲಿ ಇಡೀ ಊರೇ ಜನ ರಾಮ ತಮ್ಮ ಮನೆಗೆ ಬರ್ತಾನೇನೋ ಅನ್ನುವಂತಹ ಭಾವನೆಯಲ್ಲಿ ತಮ್ಮ ಮನೆಗೆ ಬರ್ತಾ ಇದ್ರೆ ಮನೆಯನ್ನ ಹೇಗೆ ಸಿಂಗಾರಗೊಳ್ತಾ ಇದ್ರು ಹಾಗೆ ಊರಿಗಷ್ಟೇ ಅಲ್ಲ ತಮ್ಮ ತಮ್ಮ ಮನೆಗಳಿಗೂ ಸಿಂಗಾರ ಮಾಡ್ಕೊಂಡಿದ್ರು. ನಗರದ ರಾಜಬೀದಿಯಲ್ಲೇ ಸಿಂಗಾರ ಅಂತೂ ಹಾಗೆ ಆಗಿತ್ತು. ಭರತ ಶ್ರೀರಾಮನ ಪಾದಕೆಗಳನ್ನ ಎತ್ಕೊಂಡು ತನ್ನ ಮುಂದುಗಡೆ ತನ್ನ ತಲೆ ಮೇಲೆ ಪಾದಕೆಯನ್ನು ಇಟ್ಕೊಂಡು ನಡೆಯೋನು. ಅವನ ಹಿಂದೆ ರಾಮ, ಅಕ್ಕಪಕ್ಕದಲ್ಲಿ ಸೀತಾ ಮತ್ತು ಲಕ್ಷ್ಮಣ. ಆಮೇಲೆ ಲಕ್ಷ್ಮಣನ ಪಕ್ಕದಲ್ಲಿ ಶತ್ರುಘ್ನನು ರಾಮನ ಧನಸ್ಸು ಮತ್ತು ಅವನ ಬತ್ತಳಿಕೆ ಅವುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದ. ವಿಭೀಷಣನು ಅವ್ರ ಜೊತೆ ಬಂದಿರ್ತಾನೆ. ವಿಭೀಷಣ ಆ ರಾಮನಿಗೆ ಈ ಚಾಮರ ಬೀಸುವ ಕೆಲಸ ಇತ್ಯಾದಿಗಳನ್ನು ಮಾಡ್ತಾರೆ. ಇಂತಹ ದೃಶ್ಯ ಆ ಊರಿನ ಜನ ಕಣ್ಣು ತುಂಬಿಕೊಂಡು ಬಹಳ ಖುಷಿಯಿಂದ ಸಂತೋಷದಿಂದ ಅವರಿಗೆ ಸ್ವಾಗತ ಮಾಡ್ತಾರೆ. ಆಮೇಲೆ ಅಯೋಧ್ಯೆಗೆ ಹೋಗಿ ಅರಮನೆಗೆ ಹೋಗಿ ಮೊದಲು ತಾಯಿಯಾಗಿರುವಂತಹ ಕೌಸಲ್ಯಾದೇವಿಗೆ, ಆಮೇಲೆ ಸುಮಿತ್ರಾದೇವಿಗೆ, ಆಮೇಲೆ ಕೈಕೇಯಾದೇವಿಗೆ ನಮಸ್ಕರಿಸಿ ಆಮೇಲೆ ಯಥಾ ಪ್ರಕಾರ ವಸಿಷ್ಠರ ಮಾರ್ಗದರ್ಶನದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ನಡೆಯುತ್ತೆ. ವಸಿಷ್ಠರು ಅವನಿಗೆ ಕ್ಷೌರ ಕರ್ಮಾದಿಗಳನ್ನ ಮಾಡಿಸಿ ಲಂಕೆಯಿಂದ ಬರುವಾಗ ವಿಭೀಷಣ ತೆಗೆದುಕೊಂಡು ಬಂದಂತಹ ಸಮುದ್ರದ ತೀರ್ಥವನ್ನು ಮತ್ತು 4 ದಿಕ್ಕುಗಳಲ್ಲಿರುವಂತಹ ಪವಿತ್ರ ನದಿಗಳ ತೀರ್ಥಗಳನ್ನು ಎಲ್ಲವನ್ನ ತೆಗೆದುಕೊಂಡು ಬಂದು ವಸಿಷ್ಠರ ನೇತೃತ್ವದಲ್ಲಿ ರಾಮನಿಗೆ ಆ ತೀರ್ಥ ಜಲದಿಂದ ಅಭಿಷೇಕ ಮಾಡಿ ಆಮೇಲೆ ಪಟ್ಟಾಭಿಷೇಕವನ್ನ ಕಿರೀಟವನ್ನು ತೊಡಿಸ್ತಾರೆ ಅಂತ ಒಂದು ಶ್ಲೋಕ ಭಾಗವತದಲ್ಲಿ ಬಹಳ ಸುಂದರವಾಗಿ ಬರುತ್ತದೆ. ಅವನ ಮೈ ಮೇಲೆ ಬಿದ್ದಂತಹ ತೀರ್ಥದ ನೀರುಗಳು ಹೇಗೆ ಹರಿದು ಹೋಗ್ತಾ ಇದ್ವು ಅಂದ್ರೆ, ಇಷ್ಟು ದಿವಸ ಅಯೋಧ್ಯ ಜನರ ಕಣ್ಣಲ್ಲಿ ಹರಿತಾ ಇರುವಂತಹ ನೀರಿನಂತೆ ಅನ್ನೋ ಒಂದು ಉಪಮೆ ಒಂದು ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಅವರು ಅಯೋಧ್ಯೆ ಜನರು ಅಷ್ಟು ದುಃಖದಲ್ಲಿದ್ರು, 14 ವರ್ಷ ಆದ್ರೂ ಮರ್ತಿರ್ಲಿಲ್ಲ ಅನ್ನುವಂತಹ ಭಾವನೆ. ಈ ಪ್ರಕಾರ ಅವನಿಗೆ ಪಟ್ಟಾಭಿಷೇಕವಾಗ್ತದೆ. ಪಟ್ಟಾಭಿಷೇಕವಾದ ಮೇಲೆ ರಾಮ ರಾಜ್ಯಾಡಳಿತ ಪ್ರಾರಂಭ ಮಾಡ್ತಾನೆ. ತಂದೆಯ ಮಾರ್ಗದರ್ಶನದಲ್ಲಿ ಅಂದ್ರೆ ದಶರಥ ಯಾವ ರೀತಿ ಧರ್ಮ ಮಾರ್ಗದಲ್ಲಿ ಆಡಳಿತ ಮಾಡ್ತಾ ಇದ್ನೋ ಹಾಗೆ ಇವನು ಕೂಡ ಧರ್ಮ ಮಾರ್ಗದಲ್ಲಿ ಆಡಳಿತ ನಡೆಸುವಂತಹದ್ದು ಅನ್ನುವಂಥದ್ದನ್ನ ಹೇಳಿ, ವಿಶೇಷವಾಗಿ ರಾಮನ ಕಾಲದಲ್ಲಿ ಆಡಳಿತ ನಾವು ರಾಮರಾಜ್ಯ ಅಂತ ಯಾವ್ದಕ್ ಹೇಳ್ತೀವಿ ಅನ್ನೋ ಪದ ಬಹಳ ಬಳಸ್ತೀವಲ್ವಾ. ಯಾವ್ದಕ್ ಹೇಳ್ತೀವಿ ರಾಮರಾಜ್ಯ ಅಂತಾದ್ರೆ, ಭಾಗವತದ ಪ್ರಕಾರ ರಾಮರಾಜ್ಯ ಅನ್ನೋದು ವರ್ಣಾಶ್ರಮ ಧರ್ಮ ಚಾಚೂ ತಪ್ಪದೆ ಎಲ್ಲಿ ಪಾಲನೆ ಆಗ್ತದೆಯೋ ಅದು ರಾಮರಾಜ್ಯ ಅಂತ ಅರ್ಥ. ಯಾರೂ ವರ್ಣಾಶ್ರಮ ಧರ್ಮವನ್ನು ಮೀರ್ತಾ ಇರಲಿಲ್ಲ ಅನ್ನೋ ಮಾತನ್ನು ಒತ್ತು ಕೊಟ್ಟು ಹೇಳ್ತಾರೆ. ಆ ಕಾರಣದಿಂದಾಗಿಯೇನೆ ರಾಮನ ರಾಜ್ಯದಲ್ಲಿ ಜನರು ಯಾವತ್ತಿಗೂ
ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ರೋಗಕ್ಕೊಳಗಾಗಿರ್ಲಿಲ್ಲ. ಆಮೇಲೆ ಜನರಿಗೆ ಮುಪ್ಪು ದೌರ್ಬಲ್ಯ ಇಂಥದ್ದು ಯಾವುದೂ ಬರ್ತಾ ಇರಲಿಲ್ಲ. ಯಾವ ಕಾರಣದಿಂದಲೂ ಅವರಿಗೆ ದುಃಖ ಶೋಕಾದಿಗಳು ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಉತ್ಪ್ರೇಕ್ಷೆ ಆದ್ರೂ ಏನ್ ಹೇಳ್ತಾರೆ, ತಾವೇ ಬೇಕು ಅಂತ ಮೃತ್ಯುವನ್ನ ಅಪೇಕ್ಷೆ ಪಟ್ರೂನುವೇ ಮೃತ್ಯು ಬರ್ತಾ ಇರಲಿಲ್ಲ ಅಂತ, ರಾಮನ ಆಡಳಿತದ ಆ ಪ್ರದೇಶದಲ್ಲಿ ಅಂತ. ನಾಧಿವ್ಯಾಧಿ ಜರಾಗ್ಲಾನಿ ದುಃಖ ಶೋಕ ಭಯಕ್ಲಮಾಹ ಮೃತ್ಯುಶ್ಚಾನಿಚ್ಛತಾಂ ನಾಸೀದ್ ರಾಮೇ ರಾಜನ್ಯಧೋಕ್ಷಜೆ. ಅಧೋಕ್ಷಜನಾಗಿರುವಂತಹ ರಾಮನು ರಾಜನಾಗಿರುವಾಗ ಆಧಿ ಅನ್ನೋದಿರ್ಲಿಲ್ಲ. ಆಧಿ ಅಂದ್ರೆ ಶಾರೀರಿಕ ಬೇನೆ, ವ್ಯಾಧಿ ಅಂದ್ರೆ ಮಾನಸಿಕ ಬೇನೆ, ಜರ ಮುಪ್ಪು, ಗ್ಲಾನಿ ಅಂದ್ರೆ ಶೋಕ, ದುಃಖ, ಗ್ಲಾನಿ ಅಂದ್ರೆ ಚಿಂತೆ, ದುಃಖ ಶೋಕ, ದುಃಖ ಇಲ್ಲ, ಶೋಕ ಇಲ್ಲ, ಭಯ ಹೆದರಿಕೆ ಇಲ್ಲ, ಕ್ಲಮಾಹ, ಕ್ಲಮ ಅಂತ ಹೇಳಿದ್ರೆ ಒಂದು ಆಯಾಸ, ಆಯಾಸ ಇರಲಿಲ್ಲ. ಮೃತ್ಯುಶ್ಚ ಅನಿಚ್ಛತಾಂ ನಾಸೀತ್, ಯಾರಿಗೆ ಇಷ್ಟ ಇಲ್ವೋ ಅವ್ರಿಗೆ ಮೃತ್ಯು ಬರ್ತಾನೆ ಇರ್ಲಿಲ್ಲಂತೆ. ಅಂದ್ರೆ ತಾನು ಬೇಡ್ಕೊಂಡಾಗ ಮಾತ್ರ ಮೃತ್ಯು ಬರಬೇಕು. ಅಂದ್ರೆ ಒಂದರ್ಥದಲ್ಲಿ ಇಚ್ಛಾಮರಣಿಗಳು, ಎಲ್ಲರೂ ಇಚ್ಛಾಮರಣಿಗಳಾಗಿದ್ರು ಅಂತ. ಹೀಗಿರೋದಕ್ಕೆ ರಾಮರಾಜ್ಯ ಅಂತ ಭಾಗವತದಲ್ಲಿ ಒಂದು ಕಲ್ಪನೆ, ರಾಮರಾಜ್ಯದ ಕಲ್ಪನೆ ಅನ್ನುವಂತಹದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ, ಹೆಚ್ಚು ಕಡಿಮೆ ಇಡೀ ಭಾರತದಲ್ಲಿ ಏನೇ ಪ್ರಸಿದ್ಧ, ಕರಪಾತ್ರಿಜಿ ಸ್ವಾಮಿ ಅಂತ. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಗೋಹತ್ಯೆ ನಿಷೇಧಕ್ಕೋಸ್ಕರವಾಗಿ ತಾವು ಸನ್ಯಾಸಿಗಳಾಗಿದ್ರು ಗೋಹತ್ಯಾ ನಿಷೇಧ ಅದನ್ನು ಕಾನೂನು ಮಾಡಬೇಕು ಅನ್ನೋ ಒಂದು ಮಹತ್ ಉದ್ದೇಶದಿಂದ ಈ ಕೆಲಸ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವಾಗಿಯೇನೇ ಸಾಧ್ಯ ಅಂತ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ರಾಜಕೀಯ ಪಕ್ಷ ಸಂಘಟನೆ ಮಾಡಿ ಅದರಲ್ಲಿ ಎಲೆಕ್ಷನ್ಗೆಲ್ಲ ನಿಂತು ಶ್ರಮ ಮಾಡಿದ್ದು. ಕೊನೆಗೆ ಇವರ ಪಾಪ್ಯುಲಾರಿಟಿ ಹೆಚ್ಚಿಗೆ ಬೆಳೀತಾ ಬೆಳೀತಾ ಇದ್ದಂತೆ ಇಂದಿರಾ ಗಾಂಧಿ ಅವರಿಗೆ ಭಯ ಉಂಟಾಯ್ತು. ಇವ್ರ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಳ್ಬೇಕು, ಇವ್ರನ್ನ ಎಲೆಕ್ಷನ್ಗೆ ಎದುರುಗಡೆ ನಿಲ್ಲಿಸೋದಕ್ಕೆ ಬಿಟ್ರೆ ನಮ್ಮ ಓಟ್ಗಳೆಲ್ಲ ಚೆದ್ರು ಹೋಗ್ತವೆ, ಒಡೆದು ಹೋಗ್ತವೆ ಅನ್ನುವಂತಹ ಉದ್ದೇಶದಿಂದ ಈ ಕರಪಾತ್ರಿ ಸ್ವಾಮೀಜಿ ಅವರಿಗೆ ಭೇಟಿಯಾಗಿ, ನೀವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀರಿ, ನಿಮ್ಮ ಉದ್ದೇಶ ಏನು, ಗೋ ಹತ್ಯೆ ನಿಷೇಧ ಆಗ್ಬೇಕಲ್ಲ, ನನಗ್ ಸಪೋರ್ಟ್ ಮಾಡಿ ನೀವು, ನಾನು ಗೆದ್ದ ಆರಿಸಿ ಬಂದ ಮೇಲೆ ಮೊಟ್ಟ ಮೊದಲನೇ ಕೆಲಸ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರು. ಅವರ ಮಾತನ್ನ ಇವರು ಒಪ್ಪಿ ತಮ್ಮ ಸಪೋರ್ಟ್ ಅವ್ರಿಗೆ ಹೇಳಿದ್ರು, ಘೋಷಿಸಿದ್ರು. ಎಲ್ಲಾ ಕರಪಾತ್ರಿ ಸ್ವಾಮೀಜಿ ಭಕ್ತರ ಅನುಯಾಯಿಗಳು ಅವರ ಒಂದು ಸಪೋರ್ಟ್ ಇಂದ ಇಂದಿರಾ ಗಾಂಧಿ ಅವರು ಗೆದ್ರು. ಆಮೇಲೆ ಇದ್ರ ಬಗ್ಗೆ ಮಾತೇ ಇಲ್ಲ. ಇವರು ಕರಪಾತ್ರಿ ಸ್ವಾಮೀಜಿ ಅವರು ಎಷ್ಟೋ ಬಾರಿ ಪತ್ರಗಳು ಬರೆದ್ರು, ಯಾವುದಕ್ಕೂ ಉತ್ತರ ಇರಲಿಲ್ಲ. ಕೊನೆಗೆ ಮತ್ತೆ ಪುನಃ ನಾನು ಹೋರಾಟದ ಹಾದಿ ಅಂತ ತಿಳ್ಕೊಂಡು ಅವರು ಸನ್ಯಾಸಿಗಳನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಸಂಸತ್ತಿನಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ. ಸಂಸತ್ತಿಗೆ ಪ್ರದರ್ಶನ ಇದೊಂದು ಆತಂಕದ ಕಾರ್ಯ ಅನ್ನುವ ಲೇಪ ಕಟ್ಟಿಬಿಟ್ಟು ಸಂಸತ್ತಿನ ಪ್ರಾಂಗಣದಲ್ಲಿ ಗುಂಡು ಹಾರಿಸುವಂತಹ ಆದೇಶ ಕೊಡಲಾಗ್ತದೆ. ಎಷ್ಟೊಂದು ಜನ ಇದ್ರಲ್ಲಿರ್ತಾರೆ, ಸತ್ತು ಹೋಗ್ತಾರೆ ಇದರಲ್ಲಿ ಆ ಗೋಲಿಬಾರ್ನಲ್ಲಿ. ಕರಪಾತ್ರಿ ಸ್ವಾಮೀಜಿ ಅವರು ಎಲ್ಲಾ ಶವಗಳನ್ನೆಲ್ಲ ಎತ್ಕೊಂಡ್ಬಿಟ್ಟು, ನನ್ನ ಕಾರಣದಿಂದ, ನನ್ನ ಕರೆಗೆ ಕೊಟ್ಟು ಬಂದಿದ್ರು ಇವರು, ನನ್ನ ಕಾರಣದಿಂದ ಇಷ್ಟೊಂದು ಸನ್ಯಾಸಿಗಳ ಇದಾಯ್ತಲ್ಲ ಅನ್ನೋ ಹೇಳಿ ಬಹಳ ಮರುಗುತ್ತಾರೆ. ಆ ದುಃಖದಿಂದಲೇನೆ ಅವರ ಒಂದು ಇದು ಆಗುತ್ತೆ. ನಂತರ ಅವ್ರಿಗೂ ಹಿಡಿದು ಜೈಲಲ್ಲಿ ಹಾಕ್ತಾರೆ. ಈ ನೇತೃತ್ವ ಇರೋದ್ರಿಂದ ಜೈಲಲ್ಲಿ ಕುಳಿತು ಬಿಟ್ಟು ಅವರು ಒಂದು ಬಹಳ ಸುಂದರವಾಗಿರುವಂತಹ, ಬಹಳ ಗಂಭೀರವಾಗಿರುವಂತಹ, ಓದುಗರಿಗೆ ಒಂದು ರೀತಿಯ ಪಾಯಸ ಅಥವಾ ಹೋಳಿಗೆ ಊಟ ಅನ್ನೋ ತರ ಆ ಥರದ ಗ್ರಂಥ ರಾಮರಾಜ್ಯ और ಮಾರ್ಕ್ಸ್ವಾದ್ ಅಂತ ಪುಸ್ತಕ ಬರೀತಾರೆ. ರಾಮರಾಜ್ಯ ಮತ್ತು ಮಾರ್ಕ್ಸ್ವಾದ ಅಂದ್ರೆ ಏನು ಅಂತ ಅವರು ಈ ಗ್ರಂಥದಲ್ಲಿ ಮಾರ್ಕ್ಸ್ವಾದ ಜೊತೆಗೆ ಕಮ್ಯುನಿಸಂ ಅಂದ್ರೇನು, ಸೋಷಿಯಲಿಸಂ ಅಂದ್ರೇನು, ಕ್ಯಾಪಿಟಲಿಸಂ ಅಂದ್ರೇನು, ಎಲ್ಲಾ ಈಸಂಗಳ ಬಗ್ಗೆ ಹೇಳಿ ಹೇಳಿ ಹೇಳಿ
ಎಲ್ಲಾ ಇಸಮ್ಗಳಲ್ಲಿರುವಂತಹ ಲೋಪದೋಷಗಳನ್ನ ತೋರಿಸಿ ಆಮೇಲೆ ರಾಮರಾಜ್ಯ ಹೇಗೆ ಸುಂದರವಾಗಿರುತ್ತೆ ಅನ್ನುವಂತಹದ್ದು ಯಾವುದೇ ರೀತಿ ಕುಂದು ಕೊರತೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ರಾಮರಾಜ್ಯದ ಆ ಕಲ್ಪನೆಯನ್ನ ಆ ಗ್ರಂಥದಲ್ಲಿ ಮಂಡಿಸ್ತಾರೆ. ಆ ಗ್ರಂಥದಲ್ಲಿಯೂ ಅವರು ಮಂಡಿಸುವ ರಾಮರಾಜ್ಯ ಕಲ್ಪನೆಯ ತಳಹದಿ ಏನಾಗಿರುತ್ತೆ, ಅದು ವರ್ಣಾಶ್ರಮ ಧರ್ಮವೇ ಆಗಿರುತ್ತೆ. ಇಷ್ಟೆಲ್ಲ ಪೀಠಿಕೆ ಹೇಳಿದ್ದು ಈ ವರ್ಣಾಶ್ರಮ ಧರ್ಮ ಆ ಅಂತ. ರಾಮನು ತನ್ನ ಆಡಳಿತದಲ್ಲಿ ವರ್ಣಾಶ್ರಮ ಧರ್ಮ ಕಟ್ಟುನಿಟ್ಟಾಗಿ ಪ್ರಜೆಗಳು ಪಾಲಿಸುವ ಹಾಗೆ ನೋಡ್ಕೊಂಡಿದ್ದ. ಅದೇ ಅಂಶವನ್ನು ಕರ್ಪಾತ್ರಿ ಸ್ವಾಮೀಜಿಯವರು ಗ್ರಹಿಸಿ ರಾಮರಾಜ್ಯ ಎನ್ನುವಂತಹ ಅವರ ಕಲ್ಪನೆಯಲ್ಲಿ ವರ್ಣಾಶ್ರಮ ಧರ್ಮದ ಆಧಾರದ ಮೇಲೇನೆ ಸಮಾಜ ಇರಬೇಕು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡಿದ್ರು. ಬಹಳ ಚೆನ್ನಾಗಿದೆ ಪುಸ್ತಕ. ಅಂದ್ರೆ ಆಧುನಿಕ ಇಸಮ್ಗಳು ಏನೇನಿದೆ ಅದನ್ನೆಲ್ಲ ತಿಳ್ಕೊಳ್ಳೋಕೆ ಆ ಪುಸ್ತಕ ತುಂಬಾ ಉಪಯುಕ್ತವಾಗಿದೆ. ಬಹಳ ದೊಡ್ಡದಿದೆ ಪುಸ್ತಕ, ಸುಮಾರು 900,000 ಪುಟಗಳಷ್ಟಿದೆ. ಇರಲಿ, ಒಟ್ಟಾಗಿ ರಾಮನ ಆಡಳಿತದಲ್ಲಿ ಜನರಿಗೆ ಆದಿ ವ್ಯಾಧಿಗಳಿರಲಿಲ್ಲ, ಮುಪ್ಪಿರಲಿಲ್ಲ, ದುಃಖ ಶೋಕ ಭಯ ಅನ್ನುವಂಥದ್ದು ಏನಿರ್ಲಿಲ್ಲ, ಆಯಾಸ ಇರಲಿಲ್ಲ, ಅಷ್ಟು ಚೆನ್ನಾಗಿದ್ರು, ಸುಖವಾಗಿದ್ರು. ನಂಗೆ ಇನ್ನೊಂದ್ 4 ದಿವಸ ಬಾಳ್ಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟವರಿಗೆ ಮೃತ್ಯು ಬರ್ತಾ ಇರ್ಲಿಲ್ಲ. ಅವ್ರು ಎಲ್ಲಿವರೆಗೂ ಸಾಕಪ್ಪ ನಂಗೆ ಜೀವನ ಅಂತ ಹೇಳೋವರೆಗೂ ಮೃತ್ಯು ಅವ್ರಿಗೆ ಬರ್ತಾ ಇರ್ಲಿಲ್ಲ. ಅಂತಹ ಒಂದು ಅತ್ಯಂತ ಸಮೃದ್ಧವಾದ ವ್ಯವಸ್ಥೆ ಅದು ರಾಮರಾಜ್ಯವಾಗಿತ್ತು. ಈ ಪ್ರಕಾರ ರಾಮನ ಆಡಳಿತವನ್ನ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇರುವಾಗ ರಾಮ ಪ್ರಶ್ನೆ ಕೇಳ್ತಾನೆ. ರಾಮನ ಪಟ್ಟಾಭಿಷೇಕವಾದ ಮೇಲೆ ಅವನ ಆಡಳಿತದಲ್ಲಿ ಅಣ್ಣ ತಮ್ಮಂದ್ರ ಜೊತೆಗೆ ಪ್ರಜೆಗಳ ಜೊತೆಗೆ ಅವನ ವ್ಯವಹಾರ ಹೇಗಿತ್ತು ಅನ್ನುವಂಥದ್ದು. ಆಗ ಶುಕಮುನಿಗಳು ಅವರಿಗೆ ಉತ್ತರ ಕೊಡ್ತಾರೆ. ರಾಮ ತನ್ನ ಸಿಂಹಾಸನವನ್ನ ಏರಿದ ನಂತರ, ಸ್ವೀಕರಿಸಿದ ನಂತರ ನಾಗರಿಕರಿಗೆಲ್ಲರಿಗೂ ಕರೆದು ಬಿಟ್ಟು ಒಂದ್ ರೀತಿ ಅವರಿಗೆ ಗೌರವ ಅಂತ ಹೇಳಿ ಅಥವಾ ಒಂದು ರೀತಿಯ ಉಡುಗೊರೆ ಅಂತ ಹೇಳಿ, ಕಾಣಿಕೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ವಸ್ತ್ರಾದಿಗಳನ್ನ ಕಾಣಿಕೆಯನ್ನು ತಂದು ಕೊಟ್ಟಿರುವಂಥವನು ಅಂತ. ಅಂದ್ರೆ ಜನರನ್ನ ಹೆಸರಿಗೆ ಮಾತ್ರ, ನನ್ನ ಪ್ರಜೆಗಳನ್ನ ಹೆಸರಿಗೆ ಮಾತ್ರ ನನ್ನ ಮಕ್ಕಳು ಅಂತ ಗ್ರಹಿಸದೆ, ತನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಾವು ಮನೆಯವರಿಗೆ ಹೇಗೆ ಬಟ್ಟೆ ಅನ್ನೋದು ಕೊಳ್ತೀವೋ ಹಾಗೆ ಇಡೀ ರಾಜ್ಯದ ಜನರ ನಾಗರಿಕರಿಗೆ ಅವನು ಬಟ್ಟೆ ಇತ್ಯಾದಿಗಳನ್ನ ತೆಗೆದುಕೊಂಡು ಅಕ್ಷರಶಃ ಮಕ್ಕಳಂತೆ ನೋಡ್ಕೊಂಡಿದ್ದ ಅವರಿಗೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಈ ಸಂದರ್ಭಕ್ಕೆ ಕಾಳಿದಾಸನ ರಘುವಂಶದಲ್ಲಿ ಬಹಳ ಅಂದ್ರೆ ಬಹಳ ಸುಂದರವಾಗಿರುವಂತಹ ಒಂದು ಶ್ಲೋಕ ಇದೆ. ರಘುವಂಶದ ರಾಜರುಗಳು ಹೇಗಿರುತ್ತಿದ್ರು ಅನ್ನುವಂತಹದ್ದು. ಅದರಲ್ಲಿ ವಿಶೇಷವಾಗಿ ದಿಲೀಪನ ಬಗ್ಗೆ ವರ್ಣನೆ ಮಾಡುವಾಗ ಹೇಳಿರ್ತಾನೆ. ತಂದೆಯ ಕೆಲಸ ಏನು? ಸಾಧಾರಣವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡೋದು, ರಕ್ಷಣೆ ಕೊಡೋದು, ಸಂಸ್ಕಾರ ಕೊಡೋದು. ಈ ಎಲ್ಲಾ ಕೆಲಸಗಳನ್ನು ದಿಲೀಪನೇ ಮಾಡ್ತಿದ್ದಂತೆ ಪ್ರಜೆಗಳಿಗೆ. ಆದ್ರಿಂದ ಆ ಪ್ರಜೆಗಳ ತಂದೆ ಅಂದ್ರೆ ಬಯೋಲಾಜಿಕಲ್ ಫಾದರ್ಸ್ ಅವರು ಸುಮ್ನೆ ಹೆಸರಿಗೆ ತಂದೆಗಳಾಗಿದ್ದರಂತೆ. ತಂದೆ ಎಲ್ಲಾ ಕೆಲಸ ದಿಲೀಪನೇ ಮಾಡ್ತಾ ಇದ್ದ ಅನ್ನೋರ್ಥ. ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮ ಹೇತವಃ, ಅವನೇ ನಿಜವಾದ ತಂದೆ, ಮಿಕ್ಕದವರೆಲ್ಲರೂ ಸುಮ್ನೆ ಅವ್ರು ಹುಟ್ಲಿಕ್ಕೆ ಕಾರಣ ಅನ್ನೋ ಅರ್ಥದಲ್ಲಿ ಕಾಳಿದಾಸ ಹೇಳ್ತಾನೆ. ಅಂದ್ರೆ ಅಷ್ಟು ಚೆನ್ನಾಗಿ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಏನ್ ಕೆಲಸ ಮಾಡ್ಬೇಕು ಆ ಎಲ್ಲಾ ಕರ್ತವ್ಯಗಳನ್ನು ರಾಜನಾಗಿ ಅವನು ಪ್ರಜೆಗಳಿಗೆ ಮಾಡ್ತಾ ಇದ್ರು ಅಂತ ದಿಲೀಪನ ಬಗ್ಗೆ ಹೇಳ್ತಾನೆ. ಹಾಗೇನೆ ಈ ರಘುವಂಶದ ರಾಜರುಗಳು ಹೀಗೆ ಇದ್ರು ಅನ್ನೋ ಮಾತನ್ನು ಹೇಳ್ತಾನೆ. ಅದನ್ನ ನಾವು ಇಲ್ಲಿ ಭಾಗವತದಲ್ಲಿ ನೋಡ್ತೀವಿ. ರಾಮನ ಆಡಳಿತದಲ್ಲಿ ಕೇವಲ ಹೆಸರಿಗೆ ಪ್ರಜೆಗಳು ಅಂತ ಹೇಳಿದ್ರೆ ತಮ್ಮ ಎಲ್ಲಾ ಕಷ್ಟ ಸುಖ ದುಃಖ ಏನಿದೆ ಅದ್ರಲ್ಲೇ ಅವರ ಪ್ರಜೆಗಳನ್ನ ಭಾಗಿಯಾಗಿ ನೋಡ್ಕೊಳ್ತಾ ಇದ್ರು ಅನ್ನುವಂತಹ ರೀತಿಯಲ್ಲಿ. ಆಮೇಲೆ ಸೀತಾ ಪರಿತ್ಯಾಗದ ಘಟನೆ ಬರುತ್ತೆ.
ಒಂದ್ ದಿವಸ ರಾಮ ಪ್ರಜೆಗಳ ಕಷ್ಟ ಸುಖ ಹೇಗಿದ್ದಾರೆ ಅವರು ತಿಳ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ನಾವ್ ಇವಾಗ ಹೇಳ್ತೀವಲ್ಲ, ಪೆಟ್ರೋಲಿಂಗ್ ಗಸ್ತಿಗೆ ಹೋಗಿದ್ನಂತೆ ವೇಷ ಮರೆಸ್ಕೊಂಡು. ಹೋಗಿರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ ಜನ. ಏನು ನಾಹಂ ಬಿಭರಮಿತ್ವಾಂ ದುಷ್ಟಾಂ ಅಸತೀಂ ಪರಮೇಶ್ಮಗಾಂ ಸ್ತ್ರೀಲೋಭಿ ವಿಭೃದ್ಯಾತ್ ಸೀತಾಂ ರಾಮೋ ನಾಹಂ ಭಜೆ ಪುನಃ ಅಂತ. ಒಬ್ಬ ಗಂಡ ತನ್ನ ಹೆಂಡತಿಗೆ ಬೈತಾ ಇದ್ದಾನೆ, ನೀನು ಇನ್ನೊಬ್ರು ಮನೆಯಲ್ಲಿ ಇದ್ದುಕೊಂಡು ಬರ್ತಾ ಇದೀಯಾ, ನಿನ್ನನ್ನು ನಾನು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನೀನು ಇನ್ನೊಬ್ರು ಮನೆಯಲ್ಲಿ ಇದ್ದುಕೊಂಡು ಮನೆಗೆ ಬಂದ ಮೇಲೆ ಒಪ್ಪಿಕೊಳ್ಳೋದಕ್ಕೆ ನಾನೇನು ರಾಮನೇನು? ರಾಮ ಬೇಕಾದ್ರೆ ಒಪ್ಕೊಂಡಾನು, ನಾನ್ ಒಪ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತೆ. ನಾಹಂ ರಾಮಃ ನಾಹಂ ಭಜೆ ಪುನಃ, ನಾನು ರಾಮನಲ್ಲ, ನಾನ್ ನಿನ್ನನ್ನು ಮತ್ತೆ ಸ್ವೀಕಾರ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇಷ್ಟ ಸಾಕಾಗಿತ್ತು ಮಾತು ರಾಮನಿಗೆ. ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ಸೀತೆಯ ದೃಷ್ಟಿನಲ್ಲಿ ನೋಡಿದಾಗ ಬಹಳ ಅನ್ಯಾಯ, ಅವಾಗ ಗರ್ಭಿಣಿ ಬೇರೆ ಇದ್ಲು, ಅದು ಎಲ್ಲ ಇದೆ ಸರಿ, ಅದೆಲ್ಲ ಸರಿನೇ, ಅದರ ಸ್ಥಾನದಲ್ಲಿ ಅದು ಸರಿನೇ. ಇವಾಗ ರಾಮನನ್ನ ನಾವು ಒಬ್ಬ ಆ ರಾಜನ ದೃಷ್ಟಿಯಲ್ಲಿ ನೋಡ್ಬೇಕು. ಅದರಲ್ಲಿಯೂ ತಾನು ಜನರಿಂದ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಚಾಚೂ ತಪ್ಪದೆ ಅತ್ಯಂತ ಕಟ್ಟುನಿಟ್ಟಾಗಿ ವರ್ತಿಸ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇರುವಾಗ, ಅದೇ ರೀತಿ ವೈಸಿ ವರ್ಷ ಜನರಿಂದಲೂ ತಾನು ಅವರ ನಿರೀಕ್ಷೆಗೆ ತಕ್ಕಂತೆ ಬದುಕಬೇಕು ಅನ್ನುವಂತಹದ್ದು ಅವನ ಮೇಲಿರುವಂತಹ ಸ್ವಯಂ ಹಾಕಿಕೊಟ್ಟಿರುವಂತಹ ಕಟ್ಟಳೆ. ಇದು ಅತ್ಯಂತ ನ್ಯಾಯಯುತವಾಗಿ ಇದೆ. ನಾನು ಪ್ರಜೆಗಳಿಂದ ಕಟ್ಟುನಿಟ್ಟು ಅಪೇಕ್ಷೆ ಪಡ್ತೀನಿ ಅಂತ ಹೇಳಿದ್ರೆ ನಾನು ಹಾಗೆ ಬಾಳಿ ತೋರಿಸ್ಬೇಕು. ಆದ್ರೆ ಇವಾಗ ಪ್ರಜೆಗಳಿಂದಲೇನೆ ಒಂದು ಮಾತು ಬಂತು, ಅವನು ಉದ್ದೇಶಪೂರ್ವಕವಾಗಿ ಹೇಳಿದ್ನೋ ಅಥವಾ ಈಗ ರಾಮ ಮಾರುವೇಷದಲ್ಲಿ ಇದ್ದಿದ್ದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವನು ಬಹಳ ಸ್ವಾಭಾವಿಕವಾಗಿ ಆ ಮಾತನ್ನು ಹೇಳಿದ್ದಾನೆ. ಅಂದ್ರೆ ಅವನ ಮನಸ್ಸಿನಲ್ಲಿ ಇರೋದನ್ನೇ ಅವನು ಹೇಳಿದ್ದಾನೆ. ಪ್ರಜೆಗಳ ಮನಸ್ಸಿನಲ್ಲಿ ರಾಜನ ಬಗ್ಗೆ ಈ ರೀತಿಯಾಗಿ ಅಥವಾ ರಾಜನ ಯಾವುದೋ ಒಂದು ವರ್ತನೆಯಿಂದ ಪ್ರಜೆಗಳ ಮನಸ್ಸಿನಲ್ಲಿ ಘಾಸಿ ಉಂಟಾಯಿತು ಅಂದ್ರೆ ರಾಜನ ಮೊದಲ ಕರ್ತವ್ಯ ಪ್ರಜೆಗಳ ಅಪೇಕ್ಷೆಯ ಮೇಲೆ ನಿಲ್ಲೋದು. ಆ ಕಾರಣಕ್ಕಾಗಿ ಅವನು ಸೀತೆಯನ್ನ ತ್ಯಾಗ ಮಾಡಬೇಕಾಗತ್ತೆ. ರಾಜ್ಯ ಜನರ ಒಂದು ಕೋಪ ಅಥವಾ ಅವರ ಒಂದು ಹತಾಶೆ, ಅವರ ಒಂದು ದ್ವೇಷಕ್ಕೆ ಗುರಿಯಾಗಿ ರಾಜ್ಯದಲ್ಲಿ ಮತ್ತೆ ಅವು ಏನ್ ಹೇಳ್ತೀವಿ ಇಂಗ್ಲಿಷ್ನಲ್ಲಿ COUP ಕು ಅಂತ ಹೇಳ್ತಾರೆ, ಅಂತಹ ಯಾವುದೇ ಪ್ರಯತ್ನಗಳು ಜನರಿಂದ ಪ್ರಜೆಗಳಿಂದ ನಡೆಯದಿರಲಿ, ಸಮಾಜ ಸಮೃದ್ಧವಾಗಿ ಮೌಲ್ಯಯುತವಾಗಿ ನಡೀಲಿ ಅನ್ನುವಂತಹ ತುಂಬಾ ಬಹಳ ಎತ್ತರವಾದ ಆದರ್ಶಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಮ ರಾಜನಾಗಿ ಆ ನಿರ್ಣಯವನ್ನು ತೆಗೆದುಕೊಳ್ತಾನೆ. ಇದು ಪ್ರಶಂಸಾರ್ಹ, ಪ್ರಶ್ನಾರ್ಹ ಅಲ್ಲ. ಪ್ರಜೆಗಳಿಗೋಸ್ಕರ ತನ್ನ ವೈಯಕ್ತಿಕ ಕುಟುಂಬವನ್ನೇ ತ್ಯಾಗ ಮಾಡಿದಂಥವನು. ಇಂತಹದ್ದೇ ಒಂದು ಘಟನೆ RSS ನಲ್ಲಿ ಇರುವಂತಹ ಒಬ್ರು ಹಿರಿಯರದು ಘಟನೆ ಬರುತ್ತೆ, ಅವ್ರ ಹೆಸರು ನೆನಪಿಲ್ಲ. ಅವರು ಯಾವುದೋ ಒಂದು ಊರು ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ಊರಿಂದ ಅವರಿದ್ರು. ಮನೆ ಬಿಟ್ಟು ಬಹಳ ವರ್ಷದಿಂದ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 20-30 ವರ್ಷ ಆಗಿದೆ. ಯಾವುದೋ ಕಾರ್ಯದ ನಿಮಿತ್ತ, ಸಂಘದ ಕಾರ್ಯದ ನಿಮಿತ್ತವೇನೆ ಅವರು ಆ ಊರಿಗೆ ಬಂದಿದ್ದಾರೆ. ಇವರು ಸಹಾಯಕ್ಕೊಬ್ರು ಯಾರೋ ಅವ್ರಿಗೆ ಗೊತ್ತು, ಇವರು ಇಂತಹ ಊರಿನವರು ಅಂತ ಹೇಳಿ. ಗೊತ್ತಾದಾಗ ಅವ್ರ ಊರಿನವರಿಗೆ ಒಂದು ಟೆಲಿಫೋನ್ ಮಾಡ್ತಾರೆ, ನಿಮ್ಮ ಅಣ್ಣ ಬಂದಿದ್ದಾರೆ, ಇಲ್ಲಿ ಭೇಟಿ ಆಗ್ಲಿಕ್ಕೆ ಬರ್ತೀರಾ ಅಂತ. ಪಾಪ ಅವನು ಪ್ರಾಮಾಣಿಕ ಪ್ರಯತ್ನ ಮಾಡಿದಾನೆ, ಏನೋ ಅಣ್ಣ ತಮ್ಮ ಭೇಟಿ ಆಗ್ಲಿಕ್ಕೆ ಬಹಳ ವರ್ಷ ಆಗ್ಲಿ, ಮನೆಯವರೆಲ್ಲ ಭೇಟಿ ಆಗ್ಲಿಕ್ಕೆ ಖುಷಿ ಪಡ್ತಾರೆ ಅಂತ.
ಆ ಕಡೆ ಅವ್ರ ಮನೆಯಲ್ಲಿ ಫೋನ್ ಎತ್ಕೊಂಡಂತವ್ರು, ಯಾಕ್ರಿ ಅವನ ಹೆಸರು ಎತ್ತೀರಾ ನಮ್ಮ ಮೇಲೆ, ನಮ್ಗೆ ಅವನಿಗೂ ಏನ್ ಸಂಬಂಧ ಇಲ್ಲ, ಅವನ್ ಯಾರೋ ನಾವ್ಯಾರೋ, ನಮ್ಗೆ ಯಾವತ್ತ ಅವ್ನು ಸತ್ತೋದ ಅಂತೇಳಿ ಕೋಪದಲ್ಲಿ ಮಾತಾಡಿ ಫೋನ್ ಇಟ್ಬಿಟ್ರಂತ. ಅವನು ಗಾಬರಿಯಾಗಿ ಅಥವಾ ಬೇಜಾರ್ಗೊಂಡು ಆಮೇಲೆ ಕೆಲಸ ಎಲ್ಲ ಮುಗಿದ ರಾತ್ರಿ ಮನೆಗೆ ಹೇಳಿದಾಗ, ಅವರು ಪ್ರಚಾರಕರ ಹತ್ರ ಹೇಳಿದಾಗ ಅವ್ರು ಹೇಳ್ತಾರೆ, ಹೌದು ಅವ್ರು ಮಾಡಿದ್ದು ನಿಜವೇ ಇದೆ, ವಯಸ್ಸಿಗೆ ಬಂದಂತ ಮಗ ಕುಟುಂಬದ ಜವಾಬ್ದಾರಿ ಹೊರೋದನ್ನ ಬಿಟ್ಟು ನಾನು ಸಂಘ ಅಂತೆಲ್ಲ ಬಿಟ್ಟು ಎಲ್ಲಾ ಜವಾಬ್ದಾರಿನೂ ನನ್ನ ತಮ್ಮನ ಮೇಲೆ ಚಿಕ್ಕವನಿದ್ದಾಗ ಅವ್ರ ಮೇಲೇನೆ ಹಾಕಿ ಹೊರಟೆ, ನನ್ನ ಮೇಲೆ ಅವ್ರು ಕೋಪಗೊಂಡಿರೋದು ಬಹಳ ಸಹಜವಾಗಿದೆ ಅಂತಲೇನೆ ಅವ್ರು ಸ್ವೀಕರಿಸ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಕುಟುಂಬ ಮಾಡಿರುವಂತಹ ತ್ಯಾಗ. ಇದೇ ಕೆಲಸ ರಾಮ ಮಾಡಿದ್ದು ಆ ಕಾಲದಲ್ಲಿ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಹೀಗಾಗಿ ರಾಮನನ್ನ ಕೇವಲ ಒಬ್ಬ ಗಂಡ ಅಂತ ನೋಡ್ದೇನೆ, ಹಾಗೂ ನೋಡಿದ್ರೆ ರಾಮನ ಪಾತ್ರಕ್ಕೆ ನಾವು ಬಹಳ ಬಹಳ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅವನು ರಾಜನಾಗಿ ಮರ್ಯಾದಾ ಪುರುಷೋತ್ತಮನಾಗಿ ನೋಡಿದಾಗ ಅವನಿಗೆ ತನ್ನ ವೈಯಕ್ತಿಕ ಸಂಸಾರಕ್ಕಿಂತಲೂ ಸಮಾಜ ಸದೃಢವಾಗಿರುವಂತಹದ್ದು, ಮೌಲ್ಯಯುತವಾಗಿರುವಂತಹದ್ದು ಮತ್ತು ಧರ್ಮ ಮಾರ್ಗದಲ್ಲಿ ನಡೀತಾ ಇರುವಂತಹದ್ದು ಅದು ಅವನಿಗೆ ಪ್ರಧಾನವಾಗಿತ್ತು. ನಂತರ ಅವಾಗ ಅವಳು ಗರ್ಭಿಣಿ, ವಾಲ್ಮೀಕಿ ಆಶ್ರಮದಲ್ಲಿ ಅವಳಿಗೆ ಆಶ್ರಯ ಸಿಕ್ಕಿದ್ದು, ಲವ ಮತ್ತು ಕುಶರನ್ನ ಹೆತ್ತಿದ್ದು ವಾಲ್ಮೀಕಿ ಮಹರ್ಷಿಗಳೇ ಅವರಿಗೆ ಜಾತಕರ್ಮ, ನಾಮಕರಣ, ಉಪನಯನ ಎಲ್ಲಾ ಸಂಸ್ಕಾರಗಳನ್ನ ಮಾಡಿರುವಂತಹದ್ದು. ಆಮೇಲೆ ಈ ಕಡೆ ಲಕ್ಷ್ಮಣನಿಗೆ ಅಂಗದ ಮತ್ತು ಚಿತ್ರಕೇತು ಎನ್ನುವಂತಹ ಇಬ್ರು ಗಂಡು ಮಕ್ಕಳು, ಹಾಗೆ ಭರತನಿಗೆ ತಕ್ಷ ಮತ್ತು ಪುಷ್ಕಲ ಎನ್ನುವಂತವರು ಇಬ್ರು ಗಂಡು ಮಕ್ಕಳು, ಶತ್ರುಘ್ನಿಗೆ ಸುಬಾಹು ಮತ್ತು ಶ್ರುತಸೇನ ಇಬ್ಬರು ಮಕ್ಕಳು. ಆಮೇಲೆ ಅವರು ಅಶ್ವಮೇಧ ಯಾಗವನ್ನು ಮಾಡಿ ರಾಮನ ಆಡಳಿತವನ್ನ ಎಲ್ಲಾ ಕಡೆ ಅಧಿಕಾರವನ್ನ ಸ್ಥಾಪಿಸ್ಲಿಕ್ಕೆ ಹೊರಟಾಗ ಭರತ ಇದ್ರ ಮೇಲೆ ಗಂಧರ್ವರ ಮೇಲೆ ಆಕ್ರಮಣ ಮಾಡಿ ಅವರಲ್ಲಿರುವಂತಹ ಎಲ್ಲಾ ಸಂಪತ್ತನ್ನು ತಂದ ರಾಮನಿಗೆ ಒಪ್ಪಿಸಿದ್ದ. ಆಮೇಲೆ ಶತ್ರುಘ್ನ ಲವಣಾಸುರ ಅನ್ನುವಂತಹ ಒಬ್ಬ ಅಸುರನನ್ನ ಸಂಹಾರ ಮಾಡಿ ಮಧುರಾ ಎಂಬ ಹೆಸರಿನ ಪಟ್ಟಣವನ್ನ ಅಲ್ಲಿ ನಿರ್ಮಾಣ ಮಾಡ್ತಾನೆ. ಹೀಗೆ ಈ ಕಡೆ ಸೀತಾ ವಾಲ್ಮೀಕಿ ಆಶ್ರಮದಲ್ಲಿ ಏನೇ ಲವಕುಶರ ಉಪನಯನಾದಿಗಳನ್ನೆಲ್ಲ ನೋಡಿದ್ಮೇಲೆ ಅವಳು ಇನ್ನು ಮೇಲೆ ನನಗೆ ಬದುಕೋದಕ್ಕೆ ಅಥವಾ ನಾನ್ ಮಾಡ್ಬೇಕಾಗಿರುವಂತಹ ಕೆಲಸಗಳು ಯಾವುದು ಇಲ್ಲ ಅಂತ ಅನಿಸಿದ ಮೇಲೆ ಮತ್ತೆ ಪುನಃ ಶ್ರೀರಾಮ ಚರಣಗಳನ್ನೇ ನೆನಪಿಸ್ಕೊಳ್ತಾ ಅವನು ಭೂಮಿಯಲ್ಲಿ ಒಂದು ರಂಧ್ರ ಉಂಟಾಗತ್ತೆ, ಆ ರಂಧ್ರದಲ್ಲಿ ಅವಳು ಒಳಗಡೆ ಸೇರ್ಕೊಳ್ತಾಳೆ ಅನ್ನುವಂತಹ ರೀತಿಯಲ್ಲಿ ಭಾಗವತದಲ್ಲಿ ವರ್ಣನೆಯನ್ನು ಕಾಣ್ತೇವೆ ನಾವು. ಈ ಸೀತಾ ವಿಷಯ ಈ ಭೂಮಿ ಸೇರಿದ್ದು ಅದೆಲ್ಲ ರಾಮನಿಗೆ ತಿಳಿದ್ಮೇಲೆ ಅವನು ಶೋಕಾವಿಷ್ಟನಾಗ್ತಾನೆ. ಮುಂದೆ ಮತ್ತೆ ಮದುವೆ ಅಂತ ಆಗೋದಿಲ್ಲ, 13,000 ವರ್ಷ ಆಡಳಿತ ಮಾಡ್ತಾನೆ ಅನ್ನುವಂಥದ್ದು. ಇಲ್ಲಿಗೆ ಹೆಚ್ಚು ಕಡಿಮೆ ರಾಮಾವತಾರದ ಕಥೆ ಅನ್ನುವಂತಹದ್ದು ಮುಗೀತದೆ. ಆಮೇಲೆ ಅವನು ಒಂದ್ ದಿವಸ 13,000 ವರ್ಷ ಆಡಳಿತ ಎಲ್ಲ ಮಾಡಿದ ಮೇಲೆ ದಂಡಕಾರಣ್ಯ ಅನ್ನುವಂತಹ ಪ್ರದೇಶದಲ್ಲಿ ಹೋಗಿ ಒಂದು ದಂಡಕಾರಣ್ಯ ಪ್ರದೇಶದಲ್ಲಿ ಹೋಗಿ ತನ್ನ ಒಂದು ನೆನಪು ಅಥವಾ ತನ್ನ ಆತ್ಮಜ್ಯೋತಿಯನ್ನ ತನ್ನ ಭಕ್ತರ ಮನಸ್ಸಿನಲ್ಲಿ ನೆಲೆನಿಟ್ಟು ಅವನಲ್ಲಿಂದ ಮುಂದೆ ಪ್ರಯಾಣ ವರಿಸದ ಅಂತ, ಅಂದ್ರೆ ಅವತಾರ ಸಮಾಪ್ತಿಯಾಗಿದ್ದು ಹೀಗೆ ಅನ್ನೋ ರೀತಿಯಲ್ಲಿ ಭಾಗವತದಲ್ಲಿ ವರ್ಣನೆ ಮಾಡ್ತೇವೆ. ಇಲ್ಲಿಗೆ ಅವತಾರ ಪರಿಸಮಾಪ್ತಿಯನ್ನು ನಾವು ನೋಡ್ತೇವೆ, ರಾಮಾಯಣದ ಕಥೆಯನ್ನು ನೋಡ್ತೇವೆ, ರಾಮನ ವಿಶಿಷ್ಟ ಮೌಲ್ಯಗಳನ್ನು, ರಾಮಾಯಣದಲ್ಲಿ ಕಾಣದೇ ಇರುವಂತಹ ಕೆಲವು ಆಯಾಮಗಳನ್ನು ಭಾಗವತದಲ್ಲಿ ನಾವು ನೋಡ್ತೇವೆ. ಇನ್ನು 2-3 ಅಧ್ಯಾಯದಲ್ಲಿ ಈ ಸ್ಕಂದ ಮುಗಿಯುತ್ತೆ, ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ನಾವು ನಾಳೆ ದಿವಸ 9ನೆಯ ಸ್ಕಂದ ಮುಗಿಬಹುದು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇವತ್ತಿನ ಪಾಠ ಇಲ್ಲಿಗೆ ನಿಲ್ಲಿಸೋಣ. ಈ ರಾಮಾಯಣದ ಈ ಭಾಗವನ್ನ, ರಾಮಾವತಾರದ ಈ ಕಥೆಯ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮ್ಮಿರುವಂತಹ ಪರಮಾತ್ಮ ನಡೆಯಲು ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಗುರುಗಳೇ, ನನ್ನ ಪ್ರಶ್ನೆ ಇತ್ತು, 3 ಪ್ರಶ್ನೆ ಇತ್ತು. ಮೊದಲನೇ ಪ್ರಶ್ನೆ, ರಾವಣನ ಸಂದರ್ಭ ಮಾಡಿದ್ನಲ್ಲ, ಅದು ವಿಜಯದಶಮಿ ದಿನನೇ ಆಗಿದ್ದ? ಎರಡನೇದು,
ಇದು ರಾಮ ಇದು ರಾವಣ ಅಯೋಧ್ಯೆ ಬರಕ್ ಮುಂಚೆ ಅವನು ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡಕ್ಕೆ ರಾಮೇಶ್ವರದಲ್ಲಿ ಲಿಂಗ ಇದೆಲ್ಲ ಇದ್ ಮಾಡಿದ್ದು ಅದ್ ಭಾಗವತದಲ್ಲಿ ಇಲ್ವಲ್ಲ ಗುರುಗಳೇ? ಈ ಅವತ್ತಿನ ದಿವಸ ವಿಜಯದಶಮಿ ತಿಥಿ ಉಲ್ಲೇಖವು ಭಾಗವತದಲ್ಲಿ ಇಲ್ಲ. ರಾಮಲಿಂಗ ಸ್ಥಾಪನೆ ಮಾಡಿರುವಂತಹದ್ದು ಭಾಗವತದಲ್ಲಿ ಇಲ್ಲ. ಅದು ಬಹುಶಃ ಪದ್ಮ ಪುರಾಣದಲ್ಲೋ ಇದೆ. ಅದು ಬೇರೆ ಕಡೆ ಇದೆ. ಪದ್ಮ ಪುರಾಣದಲ್ಲಿ ಏನೋ ಇದೆ, ಬೇರೆ ಕಡೆ ಇದೆ, ಓದಿದ್ದೀನಿ. ಅಂದ ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರ ವಾಚ ಇದು ಬರುತ್ತೆ, ಶ್ರೀರಾಮ ರಾಮ ಇದು ಅದು ರಾಮಾಯಣದಲ್ಲಿ ಉಲ್ಲೇಖ ಇದೆಲ್ಲ ಒಂದು ಇದ್ರಲ್ಲಿ ಇದೆ ಅಂತ ಹೇಳಿದ್ರೆ ಅದು ಯಾವ ಸಂದರ್ಭದಲ್ಲಿ ಇದೆ ಅಂತ ಗೊತ್ತಿಲ್ಲ ಗುರುಗಳೇ. ಇರ್ಬೋದು, ನೋಡ್ಬೇಕು, ನೆನಪಿಲ್ಲ. ರಾಮಾಯಣದಲ್ಲಿ ಇರಬಹುದು, ನೋಡ್ಬೇಕು. ನೆನಪಿಲ್ಲ. ಗುರುಗಳೇ, ನಂದು ಒಂದು ಪ್ರಶ್ನೆ, ಆದಿತ್ಯ ಹೃದಯ ಯಾವಾಗ ರಚನೆ ಆಯ್ತು? ಅದು ಯಾವಾಗ ರಾಮ ಯಾವಾಗ ಅದನ್ನ ಹೇಳ್ದ? ಯುದ್ಧ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ರಾವಣನ ಕಡೆ ಎಲ್ಲಾ ಇದು ಮುಗಿದ ಮೇಲೆ, ಅಂದ್ರೆ ಯುದ್ಧ ಸಂದರ್ಭದಲ್ಲಿಯೇನೆ ಆದಿತ್ಯ ಹೃದಯ ರಾಮನು ಅದನ್ನ ಗೆಲ್ಲೋದಕ್ಕೆ ರಾಮನಿಗೆ ಉಪದೇಶ ಮಾಡಿದ್ದದು. ಯಾರು ಮಾಡಿದ್ದು? ವಸಿಷ್ಠರು ಮಾಡಿದ್ದು ಅಥವಾ ಇಲ್ಲ, ಅಗಸ್ತ್ಯ ಋಷಿಗಳು. ಕರೆಕ್ಟ್, ಅಗಸ್ತ್ಯ ಋಷಿಗಳು. ಯುದ್ಧದ ಸಂದರ್ಭದಲ್ಲಿ ಏನೇ ಉಪದೇಶ ಮಾಡಿದ್ದು. ಶಂಭುಕವಧೆ ಭಾಗವತದಲ್ಲಿ ಅದ್ರ ಬಗ್ಗೆ ರೆಫರೆನ್ಸೇ ಇಲ್ಲ. ರಾಮಾಯಣದಲ್ಲಿ ಇದೆಯಾ? ರಾಮಾಯಣದಲ್ಲಿ ಇಲ್ಲ ಅಲ್ಲ, ಉತ್ತರ ರಾಮಾಯಣದಲ್ಲಿ ಬರ್ತದೆ. ಉತ್ತರ ರಾಮಾಯಣದಲ್ಲಿ ಬರಬಹುದು. ಆರ್ಕಾಂಡದಲ್ಲಂತೂ ಕಾಣಿಸಿಲ್ಲ ಹೆಸರು ಇಲ್ಲ. ಅದೇ ಅಲ್ಲೂ ಅಂದ್ರೆ ನೀವ್ ಹೇಳಿದ್ದು ಇದು ಮ್ಯಾಚ್ ಆಗತ್ತಲ್ಲ, ಇದು ವರ್ಣಾಶ್ರಮಗಳನ್ನ ಪಾಲಿಸಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಈ ಮಾತನ್ನ ಇಟ್ಕೊಂಡೆ ಶಂಭುಕವಧೆ ಬಗ್ಗೆ ಮುಂದೆ ಅದ್ರಲ್ಲಿ ರಚಿಸಿದ್ರು ಏನೋ ಗೊತ್ತಿಲ್ಲ. ಉತ್ತರ ರಾಮಾಯಣದ ಬಗ್ಗೆ ಒಂದಿಷ್ಟು ಇದೆಯಲ್ಲ, ವಾಲ್ಮೀಕಿ ಬರೆದಿದ್ದು ಅಲ್ಲೋ ಅನ್ನೋದು ಮಾತಿದೆಯಲ್ಲ. ಹೌದು, ಇದೆ. ಮಂಗಳ ಆದ್ಮೇಲೆ ಮತ್ತೆ ಬರೆಯೋದಿಲ್ಲ ಅಂತ ಪ್ರತೀತಿ ಇದೆ. ರಾಮಾಯಣ ಮಂಗಳ ಮಾಡ್ತಾರ. ಹೌದೌದು, ಪಟ್ಟಾಭಿಷೇಕದಲ್ಲಿ ಏನೇ ಮಂಗಳ ಆಗುತ್ತೆ. ಗುರುಗಳೇ, ರಾಮೇಶ್ವರದಲ್ಲಿ ರಾಮ ಪ್ರತಿಷ್ಠೆ ಮಾಡಿದ ಲಿಂಗ